ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತೊಗೊಬರ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಷನ್ನು ಈ 2025 ಕರ್ನಾಟಕ CET ಎಕ್ಸಾಮ್ ಬರೆದಿರೋರು ಆಪ್ಷನ್ ಎಂಟ್ರಿ ಮಾಡುವಂತಹ ಮಕ್ಕಳಿಗೆ ತುಂಬ 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 ಹೆಲ್ಪ್ ಆಗುತ್ತೆ. ಯಾಕೆ ಅಂತ ನಿಮಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ಗೊತ್ತಾಗುತ್ತೆ. ಓಕೆ, ಸೊ ವಿಡಿಯೋನ ಥಂಬ್ನೇಲ್ ನೀವು ನೋಡ್ತಾ ಇರ್ಬೋದು. ಕರ್ನಾಟಕ CET ಸೀಟ್ ಅಲಾಟ್ಮೆಂಟ್ ಫ್ಲೋ ಚಾರ್ಟ್ ಅಂತ ಹೇಳಿ ಟಾಪಿಕ್ಕು. ಸೊ ನಿಮಗೆ ಹೋಲ್ ಪ್ರೊಸೆಸ್ ಅಂದರೆ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ, ಯಾವ್ಯಾವ ಸ್ಟೆಪ್ಪಲ್ಲಿ ನಿಮ್ಮ ಜವಾಬ್ದಾರಿಗಳೇನು, ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಸೊ ಆ ಪರ್ಟಿಕ್ಯುಲರ್ ಸ್ಟೆಪ್ಸಲ್ಲಿ ನಿಮಗೆ ಬರ್ಬೋದಾದಂತಹ ಡೌಟ್ಸ್ಗಳೇನು, ರೈಸ್ ಆಗಬಹುದಾದಂತಹ ಇಶ್ಯೂಸ್ಗಳೇನು, ಸೊ ಇದು ಎಲ್ಲದನ್ನೂ ಕೂಡ ಪ್ರೀವಿಯಸ್ ಇಯರ್ 2024 ಸೀಟ್ ಅಲಾಟ್ಮೆಂಟನ್ನು ರೆಫರ್ ಮಾಡಿ ಹೋಲ್ ಪ್ರೊಸೆಸ್ಸನ್ನು ಅರ್ಥ ಮಾಡಿಕೊಂಡು ಸೊ ನಾನು ನಿಮಗೆ ಈ ಇನ್ಫಾರ್ಮೇಷನ್ನ ತೊಗೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಥ್ರೂಔಟ್ ದ ವಿಡಿಯೋ ಸ್ವಲ್ಪ ತಾಳ್ಮೆಯಿಂದ ಗಮನ ಇಟ್ಟು ಕಂಪ್ಲೀಟ್ ವಿಚಾರಗಳನ್ನು ತಿಳ್ಕೊಳ್ಳಿ. ಖಂಡಿತ ನಿಮಗೆ ಇದು ಯೂಸ್ ಆಗುತ್ತೆ. ನಾಳೆ ನೀವು ಫೇಸ್ ಮಾಡಬಹುದಾದಂತಹ ಪ್ರಾಬ್ಲಮ್ಸ್ಗಳನ್ನು ಆದಷ್ಟು ಕಡಿಮೆ ಮಾಡಬಹುದು ಈ ಒಂದು ವಿಡಿಯೋ ನೋಡಿದ್ರೆ. ದಟ್ಸ್ ಫಾರ್ ಶೋರ್. ಓಕೆ, ಎಸ್, ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರುವಂತಹ ಡೇಟು ಮತ್ತು ಟೈಮ್ ಹೇಳ್ತೀನಿ, ಯಾಕೆ ಅಂತಲೂ ಹೇಳ್ತೀನಿ. So the date is 19th July 2025 and the time is around 9:30 to 10 o'clock ಅಷ್ಟೊತ್ತಿಗೆ 10:30 ಅಷ್ಟೊತ್ತಿಗೆ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು. ಮೇ ಬಿ ಪಬ್ಲಿಷಿಂಗ್ ಇವತ್ತೇ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾಳೆ ಆಗ್ಬೋದು. ಓಕೆ, ಪ್ರೀವಿಯಸ್ ವಿಡಿಯೋನಲ್ಲಿ ನಾನೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ದೆ. ಏನು ಅಪ್ಡೇಟ್ ಕೊಟ್ಟಿದ್ದೆ ಅಂತೇಳಿ ನೋಡ್ಕೊಂಡು ಬರೋಣ. 18th 7 2025 11:59 PM ಒಳಗಡೆನೆ ನೀವು ಆಪ್ಷನ್ ಎಂಟ್ರಿ ಮಾಡೋದಷ್ಟು ಒಳ್ಳೆಯದು, ಆಯಿತಾ. ಅನ್ಲೆಸ್ ಯಾವಾಗ ಅಕಸ್ಮಾತ್ ಏನಾದರೂ ಇವತ್ತು ರಾತ್ರಿ ಅಂದರೆ ಇವತ್ತು 18th 7 2025 ಇವತ್ತು ರಾತ್ರಿ ಮತ್ತೇನಾದರೂ ಅಪ್ಡೇಟ್ ಕೊಟ್ಟು ಮತ್ತೊಂದು ದಿನ ಎಕ್ಸ್ಟೆಂಡ್ ಅಂತೇಳಿ ಸರ್ಕ್ಯುಲರ್ ಬಿಟ್ಟರೆ ದೆನ್ ಓನ್ಲಿ ದ ಡೇಟ್ ಮೇ ಚೇಂಜಸ್, ಅದರ್ವೈಸ್ ದೇರ್ ಇಸ್ ನೋ ಚೇಂಜ್ ಇನ್ ಡೇಟ್. ಎಸ್, ಐ ಹೋಪ್ ನೀವು ನೋಡಿದ್ರಿ ಅನಿಸುತ್ತೆ. ಆ ಒಂದು ವಿಡಿಯೋನಲ್ಲಿ ನಾನು ಹೇಳಿದೆ ಅಂದರೆ ಆ ಒಂದು ವಿಡಿಯೋ ರೆಕಾರ್ಡ್ ಆಗಿದ್ದು 18th July 2025 ಆಫ್ಟರ್ನೂನ್ ಮಧ್ಯಾಹ್ನ 3 ಗಂಟೆ 4 ಗಂಟೆ ಟೈಮಲ್ಲಿ, ಆ್ಯಂಡ್ ಪಬ್ಲಿಷ್ ಆಗಿದ್ದು ಅರೌಂಡ್ 6 to 6:30. ಸೊ ಪಬ್ಲಿಷ್ ಆಗೋ ಟೈಮಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಚೇಂಜಸ್ ಇರಲಿಲ್ಲ ಎಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಪ್ಷನ್ ಎಂಟ್ರಿ ಟೈಮಿಂಗ್ಸಲ್ಲಿ. ಸೊ ಆಫ್ಟರ್ 7 o'clock 7 PM 7:30 PM ಅಲ್ಲಿ ಏನಾಗಿತ್ತು, ಸೊ ಆ ಒಂದು ಆಪ್ಷನ್ ಎಂಟ್ರಿ ಒಂದು ಟೈಮು ಮತ್ತು ಡೇಟನ್ನು ಏನು ಮಾಡಿದರು, ಎಕ್ಸ್ಟೆಂಡ್ ಮಾಡಿದರು. ಆ ಎಕ್ಸ್ಟೆಂಡ್ ಮಾಡಿರುವಂತಹ ಒಂದು ಇನ್ಫಾರ್ಮೇಷನನ್ನು ಆ ಕ್ಲಿಕ್ ಒಳಗಡೆ ಕೊಟ್ಟಿದ್ರು. ಆಫ್ಟರ್ ಹಾಫ್ ಆನ್ ಅವರ್ 1 hour ಒಂದು ಸರ್ಕ್ಯುಲರ್ ಬಿಟ್ಟು ಒಂದು ಕ್ಲಾರಿಟಿ ಕೊಟ್ಟರು, ಅಂದರೆ ಎಕ್ಸ್ಟೆಂಡ್ ಆಗಿದೆ ಅಂತೇಳಿ. ಎಕ್ಸ್ಟೆಂಡ್ ಆಗಿದೆ ಅನ್ನೋದ್ರ ಜೊತೆಗೆ ಇವತ್ತು ಅಂದರೆ 19th July 2025ಗೆ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆಟ್ ಅಸ್ ಫಸ್ಟ್ ಡಿಸ್ಕಸ್ ಅಬೌಟ್ ದೋಸ್ 2 ಅಪ್ಡೇಟ್ಸ್. ಆ 2 ಅಪ್ಡೇಟ್ಸನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಫ್ಲೋ ಚಾರ್ಟ್ ಏನಿದೆ ಅದರ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೋ ಫಾರ್ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕೆಂದರೆ ದಿಸ್ ವಿಡಿಯೋ ಮೇ ಬಿಕಮ್ ದ ರೆಫರೆನ್ಸ್ ಫಾರ್ ಆಲ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾವು ಲೆಟ್ಸ್ ಎಂಟರ್ ಇನ್ ಟು ದ ಅಪ್ಡೇಟ್ಸ್. ಸೊ ಏನೇನು ಅಪ್ಡೇಟ್ಸ್, ಮೇಜರ್ ಅಪ್ಡೇಟ್ಸು ಅಂತ ಹೇಳಿದ್ರೆ, ಮೊದಲನೇದು, ಓಕೆ, ಎಸ್, ಸೊ ಮೊದಲನೇದು updated information on option entry of candidates for first round seat allotment medical courses. Okay, so medical courses including in the option entry portal. So ಈಗ so far previous days ತನಕ ನಿಮಗೆ ಮೆಡಿಕಲ್ ರಿಲೇಟೆಡ್ ಕಾಲೇಜಸ್ನ ಆಪ್ಷನ್ ಎಂಟ್ರಿಲಿ ಇನ್ಕ್ಲೂಡ್ ಮಾಡಿರಲಿಲ್ಲ, ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ಲೂಡ್ ಮಾಡಿದ್ರು, ಕರೆಕ್ಟಾ. ಸೊ ಈಗ ಅಪ್ಡೇಟ್ ಏನು ಕೊಡ್ತಾ ಇದ್ದಾರೆ 19th 7 2025ನಲ್ಲಿ. ಸೊ ಏನು ಕೊಡ್ತಾ ಇದ್ದಾರೆ ಅಂದರೆ ಆ ಮೆಡಿಕಲ್ ಕೋರ್ಸಸ್, ಮೆಡಿಕಲ್ ಕಾಲೇಜು ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಅಪ್ಡೇಟ್ ಮಾಡೋದಕ್ಕೆ ನಿಮಗೆ ಏನು ಕೊಡ್ತಾ ಇದ್ದಾರೆ, ಚಾನ್ಸಸ್ ಕೊಡ್ತಾ ಇದ್ದಾರೆ. ದೋಸ್ ಹೂ ಹ್ಯಾವ್ ಕ್ಲಿಯರ್ಡ್ ದ ನೀಟ್ ಎಕ್ಸಾಮ್. ಓಕೆ, ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡೋರು ಈಸಿಯಾಗಿ ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು ಈ 1 or 2 ಡೇಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಬಿ ರೆಡಿ ವಿತ್ ಯುವರ್ ನಿಮ್ಮ ರ್ಯಾಂಕಿಂಗಿಗೆ ತಕ್ಕಂಗೆ ಯಾವ ಕಾಲೇಜ್ ಸಿಗುತ್ತೆ ಅದೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ನೋಡ್ಕೋಬೇಕು, ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದು ನಿಮಗೆ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. From 8th 7 2025 the portal has been opened, launched for the entry of the option engineering, veterinary, farm science, BPT, allied health, BSc nursing, dentistry, allied health science, BPO, BPT courses. Now it has been allowed to enter the options for medical courses as well, considering the medical seat matrix sent by the Directorate of Medical Education on 19th 7 2025.
The seat matrix of medical dental courses sent by the Directorate Medical Education has been published and order issued by the government regarding the seat matrix will also be published in the coming days. So ಇದೆಲ್ಲ ಇನ್ಫಾರ್ಮೇಷನ್ ಅವ್ರು ಪಬ್ಲಿಷ್ ಮಾಡ್ತಾರೆ. ಸೊ ಆಸ್ ಫಾರ್ ದೇರ್ ರೆಫರೆನ್ಸ್ ಅದು. ನಮಗೆ ಇಲ್ಲಿ ನೋಡ್ಕೋಬೇಕಾಗಿರೋದೇನು ಅಂದರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಚೆಕ್ ದ ಕೋರ್ಸಸ್ ಆ್ಯಂಡ್ ಫೀಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಚೂಸ್ ಮಾಡ್ಕೊಳ್ಳುವಂತಹ ಕಾಲೇಜಿನ ಫೀಸ್ ಎಷ್ಟು, ನಿಮ್ಮ ಕೆಟಗರಿಗೆ ಬರುವಂತಹ ಫೀಸ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ರ್ಯಾಂಕಿಂಗ್ ಇದ್ದು ಜೊತೆಗೆ ಆ ಕಾಲೇಜಿನ ಫೀಸ್ ಓಕೆ ಆಯಿತು ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಆಪ್ಷನ್ ಮಾಡಿ ಖಂಡಿತ ನಿಮಗೆ ಆ ಕಾಲೇಜ್ ಸಿಗಬಹುದು. ಓಕೆ, ಆದರೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೀವು ಕೂಡ ಪ್ರಯಾರಿಟಿ ಲಿಸ್ಟನ್ನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟನ್ನು ಯಾವಾಗ ಎಂಡ್ ಮಾಡಬೇಕು ಅಂದರೆ ಯಾವ ಟೈಮ್ ಒಳಗಡೆ ಮಾಡಬೇಕು ಅಂದರೆ 6 PM. ಓಕೆ, 22nd ಜುಲೈ 2025, 22ನೇ ತಾರೀಕು ಜುಲೈ 2025 6 ಗಂಟೆ ಒಳಗಡೆ ಸೇಮ್ ಇಂಜಿನಿಯರಿಂಗಿಗೆ ಏನಿತ್ತು ಲಾಸ್ಟ್ ಡೇಟು ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು ಲಾಸ್ಟ್ ಡೇಟ್ ಇತ್ತು ಅದರ ಒಳಗಡೆ ನೀವು ಕೂಡ ಮಾಡಬೇಕು. ಈ ಒಂದು ಸೀಟ್ ಮ್ಯಾಟ್ರಿಕ್ಸು ಅಥವಾ ಸೀಟ್ ಅಲಾಟ್ಮೆಂಟ್ ಲೇಟಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಅಥವಾ ಆಪ್ಷನ್ ಎಂಟ್ರಿ ಆಪ್ಷನ್ ಲೇಟಾಗಿ ಕೊಟ್ಟರು ಅಂತ ಹೇಳಿ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ. ಓಕೆ, ದ ಡೇಟ್ ಆಫ್ ಎಂಟರಿಂಗ್ ದ ಆಪ್ಷನ್ಸ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಗೈನ್. ವೆರಿ ಮಚ್ ಇಂಪಾರ್ಟೆಂಟ್, ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಗೈನ್. ಓಕೆ, ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಗೈನ್. ಬಿ ಕೇರ್ಫುಲ್ ವಿತ್ ದಿಸ್. ಓಕೆ, ಎಸ್, ಇದು ಮೊದಲನೇ ಅಪ್ಡೇಟು. ಇನ್ನೊಂದು ಅಪ್ಡೇಟ್ ಏನು, ಓಕೆ, ಆ್ಯಸ್ ಇಟ್ ಈಸ್ ಏನು, ಡೇಟ್ ಎಕ್ಸ್ಟೆಂಡೆಡ್ ಟು ಎಂಟರ್ ದ ಆಪ್ಷನ್ ಇನ್ ಆರ್ಡರ್ ಆಫ್ ಪ್ರಯಾರಿಟಿ ಆಫ್ ಫಾರ್ ಫಸ್ಟ್ ರೌಂಡ್. ಸೊ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ, ಈವ್ನಿಂಗ್ 6 o'clock ಆ್ಯಂಡ್ 22nd ಜುಲೈ 2025. ಓಕೆ, ಸೊ ಆ ಟೈಮಿಂಗ್ಸ್ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆ ಸರ್ ಈಗ 18th ಮಿಡ್ ನೈಟ್ ಅಂದರೆ 11 o'clock 59 PM ಲಾಸ್ಟ್ ಟೈಮ್ ಡೇಟ್ ಕೊಟ್ಟಿದೆ. ಸೊ ಹಾಗಾಗಿ ನಾವು ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್. ಇಲ್ಲ ಸರ್, ಈಗ ಒಂದು ಸ್ವಲ್ಪ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡಬೇಕು, ಮೆಡಿಕಲ್ ಬಂದಿದ್ದರಿಂದ ನಾನು ಆಪ್ಷನ್ಸನ್ನ ಅಂದರೆ ನಾನು ನೀಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಆಪ್ಷನ್ಸನ್ನು ಆಚೆ ಈಚೆ ಮಾಡಬೇಕು ಅಂದರೆ ಮೇಲೆ ಪ್ರಯಾರಿಟಿ ಲಿಸ್ಟನ್ನು ಮೇಲೆ ಕೆಳಗೆ ಮಾಡಬೇಕು ಅಂದರೆ ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಫೈನ್. ಯು ಹ್ಯಾವ್ ಎನಫ್ ಟೈಮ್. ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಒಂದು ಕಾಮ್ ಮೈಂಡಿಂದ ಸೊ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಿ. ಅದಷ್ಟು ಸಜೆಷನ್ಸ್. ಓಕೆ, ಅದು ನೀವು ಮಾಡ್ತೀರಾ ಕೂಡ. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಆದಷ್ಟು ಯುಟಿಲೈಸ್ ಯುವರ್ ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ನ ಯುಟಿಲೈಸ್ ಮಾಡಿ. ಮೊಬೈಲ್ನಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಓಕೆ, ಆಯಿತು ಸರ್, ಆಯಿತು. ಈಗ ಆಪ್ಷನ್ ಎಂಟ್ರಿ ಆಯಿತು, ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ರೌಂಡು ಮಾಕ್ ಅಲಾಟ್ಮೆಂಟ್ ಒಂದು ಸೀಟ್ ರಿಸಲ್ಟ್ ಕೊಡ್ತಾರೆ. ರಿಸಲ್ಟ್ ಕೊಟ್ಟಾದಮೇಲೆ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಸೊ ಆ ಪ್ರೊಸೀಜರ್ಸ್ ಪ್ರಕಾರ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ. ಬಟ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವೇನು ಮಾಡಬೇಕು? ಓಕೆ, ಸೊ ಆ್ಯಸ್ ಆಫ್ ನೌ ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ನೀವು ಆಪ್ಷನ್ ಎಂಟ್ರಿ ಮಾಡಾದಮೇಲೆ ಅಪ್ಡೇಟ್ ಲಿಸ್ಟ್ ಕೊಟ್ಟಾದಮೇಲೆ ನೀವೊಂದು ಪ್ರಿಂಟೌಟ್ ತೆಗೆದಾದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಜೊತೆಗೆ ಬಟ್ ರಿಲ್ಯಾಕ್ಸ್ ಮಾಡೋದಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಇನ್ಫಾರ್ಮೇಷನ್ನು? ಪ್ರೀವಿಯಸ್ ಇಯರು ಇದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗುವಾಗ ಏನೇನು ಪ್ರೊಸೀಜರ್ಸ್ ನಡೀತು, ಸೊ ಯಾವ್ಯಾವ ಟೈಮಲ್ಲಿ ಸ್ಟೂಡೆಂಟ್ಸ್ ಆಗಿರುವಂತಹ ಅಂದರೆ ಸ್ಟೂಡೆಂಟ್ಸ್ ನಿಮಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಅದೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಪ್ರೀವಿಯಸ್ ಇಯರ್ದು ಏನಿದೆ ಆ ಆಪ್ಷನಿಗೆ ಹೋಗಿ ಎಲ್ಲ ಕಲೆಕ್ಟ್ ಮಾಡಬೇಕು. ನಾನು ನಿಮಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಆ ಹೋಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಒಂದು ಫ್ಲೋ ಚಾರ್ಟ್ ಅಂಡರ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ಫಸ್ಟು ಫ್ಲೋ ಚಾರ್ಟನ್ನು ಅರ್ಥ ಮಾಡೋ ಅಂದರೆ ಪ್ರಾಸೆಸ್ ಏನೇನು ಪ್ರಾಸೆಸ್ ಇದೆ ಅಂತ ಫ್ಲೋ ಚಾರ್ಟಲ್ಲಿ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಫ್ಲೋ ಚಾರ್ಟು, ಎಸ್, ದಿಸ್ ಈಸ್ ವಾಟ್ KCET ಆಪ್ಷನ್ ಎಂಟ್ರಿ ಫ್ಲೋ ಚಾರ್ಟ್. ಈ ಫ್ಲೋ ಚಾರ್ಟನ್ನು ನಾನು ಎಲ್ಲಿ ರೆಫರ್ ಮಾಡಿದ್ದೀನಿ ಅಂದರೆ, ಓಕೆ ಫೈನ್, ಇಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಕಾಣ್ದಲೇ ಇರ್ಬೋದು, ನಾನು ನೆಕ್ಸ್ಟು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ಲೋ ಚಾರ್ಟ್ ಎಲ್ಲಿ ರೆಫರ್ ಮಾಡಿರೋದು ಅಂದರೆ 2024 KCET ಆಪ್ಷನ್ ಎಂಟ್ರಿ ಒಂದು ವೆಬ್ ಪೇಜಲ್ಲಿ ನಾನು ರೆಫರ್ ಮಾಡಿದ್ದೀನಿ. ಸರ್ ಪ್ರೀವಿಯಸ್ ಇಯರಲ್ಲಿ ಇದು ಒಂದು ಫ್ಲೋ ಚಾರ್ಟ್ ಇದೆ, ಈ ಇಯರಿಗೆ ಯೂಸ್ ಆಗುತ್ತಾ ಅಂದರೆ ಈ ಇಯರ್ ಇದನ್ನು ರೆಫರ್ ಮಾಡಬಹುದಾ ಅಥವಾ ಈ ಇಯರು ಇದೇ ರೀತಿ ನಡೆಯುತ್ತಾ ಅಂತ ಕೇಳಿದ್ರೆ, ಐ ಆಮ್ ನಾಟ್ ದ ಅಥರೈಸ್ ಪರ್ಸನ್ ಟು ಸೇ ಹೀಗೇ ನಡೆಯುತ್ತೆ ಅಂತ ಹೇಳೋದಕ್ಕೆ ನಾನು ಅಥರೈಸ್ ಪರ್ಸನ್ ಅಲ್ಲ. ಬಟ್ ಹಿಂದಿನ ವರ್ಷದ ರೆಫರೆನ್ಸನ್ನು ತಗೊಂಡ್ರೆ ಈ ವರ್ಷ ಬರುವಂತಹ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊ ಅಂದರೆ ಯಾವ್ದಾರ ಬೇರೆ ಬೇರೆ ಕ್ವಶನ್ಸ್ ನಿಮ್ಮಲ್ಲೇ ಅದು ಅರೈಸ್ ಆದರೆ ಅದರಲ್ಲಿ ಕೆಲವು ಆನ್ಸರ್ಸ್ಗಳು ಸಿಗ್ತಾ ಹೋಗ್ಬೋದು. ಇದರಲ್ಲಿ ಏನಾರ ಮೇಜರ್ ಚೇಂಜಸ್ ಮಾಡಿದಾರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಎಲ್ಲಿ ಅಂದರೆ 2025 ಬ್ರೌಚರಲ್ಲಿ ನೀವು ಒಂದು ಪೇಜನ್ನು ನೋಡ್ಬೋದು. ಓಕೆ, ಆ ಪೇಜ್ ಏನು ಅಂತೇಳಿ ನಾನೀಗ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ. ಓಕೆ, ಎಸ್, ವಾಟ್ಸ್ ನ್ಯೂ ಇನ್ ದಿಸ್ ಇಯರ್ ಅಂತ. ಓಕೆ, ಸೊ ಏನಿದೆ ವಾಟ್ಸ್ ನ್ಯೂ ಇನ್ ದಿಸ್ ಇಯರ್, ಈ ವರ್ಷ ಏನು ಹೊಸದಿದೆ ಅಂದರೆ ಪ್ರೀವಿಯಸ್ ಇಯರ್ಗಿಂತ ಈ ವರ್ಷ ಏನಾದರೂ ಬೇರೆ ಬೇರೆ ವಿಚಾರಗಳು ಅಂದರೆ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದ್ರು ತಂದಿದ್ದೀವ ಅನ್ನೋದು ಕಂಪ್ಲೀಟ್ ಒಂದು 1.5 ಪೇಜಲ್ಲಿ ಕೊಟ್ಟಿದ್ದಾರೆ. ಇದು 2025 ಬ್ರೌಚರಲ್ಲಿದೆ. ಐ ಡೋಂಟ್ ನೋ ಪೇಜ್ ನಂಬರ್, ಸೊ ಸಮ್ವೇರ್ ಇನ್ ಬಿಟ್ವೀನ್ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನೀವು ಕಲೆಕ್ಟ್ ಅಂದರೆ ನೋಡ್ಕೋಬಹುದು. ಸೊ ಅದರ ಪ್ರಕಾರ ಏನು ಹೇಳ್ತಿದ್ದಾರೆ,
ಕೆಲವು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಪಾಯಿಂಟ್ಸ್ ಅಲ್ಲಿ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನಾದ್ರು ಚೇಂಜಸ್ ಇದೆಯಾ ನೋಡೋಣ. ಇಫ್ ಇನ್ ಕೇಸ್ ಏನು ಚೇಂಜಸ್ ಇಲ್ಲ, ಆಪ್ಷನ್ ಎಂಟ್ರಿ ರಿಲೇಟೆಡ್ ಕೊಟ್ಟಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ ಏನಿದೆ ಅದೇ ಈ ವರ್ಷನೂ ಫಾಲೋ ಆಗಬಹುದು ಅನ್ನೋ ಒಂದು ಅಸಂಪ್ಷನ್ ಅಲ್ಲಿ let us get the information of all these things. Clear? Yes, fine. So RD number related ಕೊಟ್ಟಿದ್ದಾರೆ, ಅಂದ್ರೆ this is relating to income, caste and income certificate related, so it is nowhere connected to our explanation today. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫಿಸಿಕಲ್ ವೆರಿಫಿಕೇಶನ್. ಓಕೆ, ಅಂದರೆ ಅರ್ಥ ಏನು? ಸೊ ಈ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಿಮಗೆ ಫಿಸಿಕಲ್ ವೆರಿಫಿಕೇಶನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಥ್ರೂ ಆನ್ಲೈನ್ ಮುಖಾಂತರನೇ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕು. ವೆರಿಫೈ ಆದಮೇಲೆ ನಿಮಗೆ ಯಾವುದೋ ಒಂದು ಏನು ಸರ್ಟಿಫಿಕೇಟ್ ಸಿಗುತ್ತೆ. ಆಫ್ಟರ್ ಸಬ್ಮಿಷನ್ ಅಪ್ಲಿಕೇಶನ್ ಕ್ಲೈಮ್ ಸರ್ಟಿಫಿಕೇಟ್ ವಿಲ್ ಬಿ ಎನೇಬಲ್ಡ್ ಟು ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಡೌನ್ಲೋಡ್ ದ ಕ್ಲೈಮ್ ಸರ್ಟಿಫಿಕೇಟ್ ಫ್ರಮ್ KEA ವೆಬ್ಸೈಟ್. ಸೊ ಅದೊಂದು ಸರ್ಟಿಫಿಕೇಟ್ ರಿಲೇಟೆಡ್ ಅದು ಡೌನ್ಲೋಡ್ ಮಾಡಬೇಕು ಅಂತ ಇದನ್ನೆಲ್ಲ ಮಾಡಿರ್ತೀರಾ ನೀವು. ಓಕೆ, ನಾನು ಇದನ್ನೇನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಪ್ರೀವಿಯಸ್ ಇಯರ್ನ ಈ ವರ್ಷದ ರೆಫರೆನ್ಸ್ ಆಗಿ ಇಟ್ಕೊಳ್ಳುವಾಗ ಏನಾದರೂ ಚೇಂಜಸ್ ಇದೆಯಾ, ಆ ಚೇಂಜಸ್ ಇತ್ತು ಅಂದರೆ ಅದನ್ನೆಲ್ಲರೂ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಓಕೆ, ಫೈನ್. ಸೊ ನೆಕ್ಸ್ಟ್, ಓಕೆ, in the claim certificate, if it is printed as successfully verified, then such candidates need to visit any office, college for verification. Verification slip can be downloaded from the Karnataka Education Authority website. So ಇದೆಲ್ಲ ಆಗಿರುತ್ತೆ ನಿಮಗೂ ಕೂಡ, ನೀವು ಅದನ್ನು ಮಾಡಿರ್ತೀರಾ. ಓಕೆ, ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ವೆರಿಫಿಕೇಶನ್ ಆಫ್ ಅ ಸರ್ಟಿಫಿಕೇಟ್. ಸೊ ಹಾಗಾಗಿ ಇದು ಕೂಡ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನು ಇಲ್ಲ ಇಲ್ಲಿ. ಓಕೆ, ಇನ್ನು ಬೇರೆ ಯಾವುದಾದ್ರು ಇದೆಯಾ ನೋಡೋಣ. ಸೊ ರೆಸ್ಪೆಕ್ಟಿವ್ ರಿಸರ್ವ್ಡ್ category seats will be allotted to SC ST category 1 candidates based on the caste certificate. So this is also relating to caste certificates. ಆಯ್ತಾ? ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ರಿಲೇಟೆಡ್ ಇದರಲ್ಲೂ ಏನೋ ಅಪ್ಡೇಟ್ಸ್ ಇಲ್ಲ. ನೆಕ್ಸ್ಟ್, ದಿಸ್ ಈಸ್ ರಿಲೇಟಿಂಗ್ ಟು ಇನ್ಕಮ್ ರಿಲೇಟೆಡ್ ಅಪ್ಡೇಟು ಅಥವಾ ಚೇಂಜಸ್, ಏನೋ ಒಂದು ಹೊಸ ರೂಲ್ಸ್ ಅಂತ ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ಅದು ಕೂಡ ನಮಗೆ ಈಗ ಆಸ್ ಆಫ್ ನಾವು ಇದರ ನಮ್ಮ ಎಕ್ಸ್ಪ್ಲನೇಷನ್ಗೆ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನೋ ವೆರಿಫಿಕೇಷನ್ಗಾಗಲಿ ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿದಾಗಲಿ ಅಥವಾ ಯಾವುದಕ್ಕಾದ್ರೂ ಸೈನ್ ಇನ್ ಆದಾಗಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಎ ನ್ಯೂ ಅಪ್ಡೇಟ್. ರಿಗಾರ್ಡಿಂಗ್ ದ ಸಿಲೆಬಸ್ ಆಲ್ರೆಡಿ ಆಗಿದೆ, ಸೊ ಎಕ್ಸಾಮು ಆಗೋಗಿದೆ. ಸೊ ಹಾಗಾಗಿ ಅದ್ರ ರಿಲೇಟೆಡ್ ನಮಗೆ ಅಟ್ ನೌ ದೇರ್ ಇಸ್ ನೋ ನೀಡ್. ಸೊ ಅದರ ಅರ್ಥ ಈಗ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಪ್ರೀವಿಯಸ್ ಇಯರ್ದು, ಓಕೆ, ಸೊ ದಟ್ ಈಸ್ ಫಾರ್ ರೆಫರೆನ್ಸ್ ಆ್ಯಂಡ್ ಟು ಅವಾಯ್ಡ್ ದ ಕನ್ಫ್ಯೂಷನ್ಸ್ ಇನ್ ಫ್ಯೂಚರ್. ದಟ್ಸ್ ಇಟ್. ಓಕೆ, ಸೊ ಹಾಗಾಗಿ ವಿ ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ಥ್ರೂ ಫ್ಲೋ ಚಾರ್ಟ್ ವಿತೌಟ್ ಎನಿ ಡೌಟ್ಸ್ ಆರ್ ವಿತೌಟ್ ಎನಿ ಡಿಫಿಕಲ್ಟೀಸ್. ಕ್ಲಿಯರ್? ಎಸ್. ಸೊ ಫ್ಲೋ ಚಾರ್ಟಲ್ಲಿ ಮೊದಲನೇ ಸ್ಟೆಪ್ ಏನಿದೆ, ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KEA ವೆಬ್ಸೈಟ್. ಇದಾಗಿದೆ ಆಲ್ರೆಡಿ, ಆಯಿತಾ? ಸೊ ಅದರಲ್ಲಿ ನೀವೇನೋ ಏನಾದ್ರು ಚೇಂಜಸ್ ಇದ್ದರೆ ಮಾಡ್ಕೋಬೇಕು, ಅದೆಲ್ಲ ಮಾಡಿದ್ದೀರಾ. ಡು ನಾಟ್ ಶೇರ್ ಸೀಕ್ರೆಟ್ ಕೀರ್ನ ಯಾರ ಜೊತೆನೂ ಶೇರ್ ಮಾಡ್ಬೋದು, ಅದನ್ನು ಎಲ್ಲ ಮುಗಿಸ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಂಟ್ರಿ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಈ ಸ್ಟೆಪ್ಪಲ್ಲಿ ನಾವಿರೋದು ಆ್ಯಕ್ಚುಲಿ ಆ್ಯಸ್ ಆನ್. ಓಕೆ, ಸೊ ಟುಡೇ ಈಸ್ 19/07/2025, ಆಯಿತಾ? ಅಪ್ ಟು 22/07/2025 ನಾವು ಈ ಸ್ಟೆಪ್ಪಲ್ಲಿ ಉಳ್ಕೊಂಡಿರ್ತೀವಿ, ಅಂದರೆ ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸೊ ಅದಾದಮೇಲೆ ನಮಗೇನಿರುತ್ತೆ, ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇದಾದಮೇಲೆ ನಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. ಅಂದರೆ ಹೇಗೆ ಅಂತ ಹೇಳಿದ್ರೆ ಇದೊಂಥರ, ಈಗ ನಾವು ಯೂಶಲಿ ಗಲ್ಲಿ ಕ್ರಿಕೆಟಲ್ಲಿ ಈ ಗ್ರೇಸ್ ಆಡ್ತೀವಿ ಗೊತ್ತಾ, ಟ್ರಯಲ್ಸ್ ಆಡ್ತೀವಿ ಗೊತ್ತಾ, ಸೊ ಆ ಥರ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಾಗಲೇಬೇಕು, ಅದಾಗಲಿಲ್ಲ ಅಂದರೆ ನೆಕ್ಸ್ಟು ಫಸ್ಟ್ ಓವರ್ ರನ್ ಆಗಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ. ಸೊ ಇದು ಅಲಾಟ್ಮೆಂಟು ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಈಸ್ ಫಾರ್ ದ ಸೇಕ್ ಆಫ್ ವಾಟ್, ಸ್ಟೂಡೆಂಟ್ಸ್. ಹೊಸದಾಗಿ ನೀವು ಅಪ್ಲೈ ಮಾಡ್ತಾ ಇರ್ತೀರಾ, ನಿಮಗೆ ಕೆಲವು ಕನ್ಫ್ಯೂಷನ್ಸ್ ಅಥವಾ ಕ್ಲಾರಿಟೀಸ್ಗಳಿರಲ್ಲ. ಸೊ ಹೇಗೋ ಅಪ್ಲೈ ಮಾಡಿಬಿಟ್ಟಿರ್ತೀರಾ. ಆ ಮಾರ್ಕ್ ಅಲಾಟ್ಮೆಂಟ್ ಬಂದಾಗ ಒಂಥರ ಟ್ರಯಲ್ ಎಕ್ಸಾಮ್ ಇದ್ದಂಗೆ. ಕ್ಲಿಯರ್? ಸೊ ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ ಮತ್ತೆ ಏನಾರು ಚೇಂಜಸ್ ಬೇಕು ಅಂತ ಮಾಡ್ಕೊಂಡು ಹೋಗ್ತೀರಾ. ದಟ್ ಈಸ್ ವೈ ಮಾರ್ಕ್ ಅಲಾಟ್ಮೆಂಟ್ ಸೀಟ್ಸ್ ಆರ್ ದೇರ್ ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಆಲ್ಸೋ. ಅದನ್ನು ಮಾಡಲೇಬೇಕು. ಓಕೆ, ಫೈನ್. After mock allotment sheets, okay, the results, I think you can see here, okay, results are published. Candidates can add, delete or modify or rearrange the options. Finally saved options will be used for seat allotment. ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನೀವೇನು ಅರೇಂಜ್ ಮಾಡಿರ್ತೀರ ಅದಕ್ಕಿಂತ ಮುಂಚೆ ಈಗೇನು ನೀವು ಆಪ್ಷನ್ ಎಂಟ್ರಿ ಕೊಡ್ತಾ ಇರ್ತೀರಾ, ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಬಂದಾದಮೇಲೆ ನೀವು ಮತ್ತೆ ಬೇರೆ ಕಾಲೇಜ್ ಬೇರೆ ಕೋರ್ಸನ್ನು ಆ್ಯಡು ಮಾಡ್ಬೋದು, ಇರೋದನ್ನು ರಿಮೂವ್ ಮಾಡ್ಬೋದು, ರೀಅರೇಂಜು ಮಾಡ್ಬೋದು, ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಏನು ಕೊಡ್ತಾರೆ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಒಂದು ಪಾಯಿಂಟಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನಮಗೆ ರಿಸಲ್ಟ್ಸ್ ಅಂದರೆ ನಮಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಒಂದು ರಿಸಲ್ಟ್ ಕೊಟ್ಬಿಡ್ತಾರೆ. ಸರ್ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋದೇ ಫಸ್ಟ್ ರೌಂಡಲ್ಲೂ ಸಿಗ್ಬೋದು, ಅಥವಾ ಮಾಕ್ ಅಲಾಟ್ಮೆಂಟಲ್ಲಿ ಸಿಗ್ದಲೇ ಇರೋದೇ ಫಸ್ಟ್ ರೌಂಡಲ್ಲೂ ಸಿಗ್ಬೋದು. ಮಾಕ್ ಅಲಾಟ್ಮೆಂಟ್ ಸಿಕ್ಕಿರೋದೇ ಸಿಗಬೇಕು ಅಂತ ರೂಲ್ಸ್ ಇಲ್ಲ. ಕ್ಲಿಯರ್? ಎಸ್. ಪ್ರೀವಿಯಸ್ ಇಯರು ಕೂಡ ಆ ರೀತಿ ಸಿಕ್ಕಿಲ್ಲ. ಆ ರೀತಿ ಸಿಕ್ಕಿರೋರು ಇದ್ದಾರೆ, ಸಿಗದಲ್ಲೇ ಇದ್ದವರು ಇದ್ದಾರೆ. ಸೊ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಆ ರೌಂಡಿಗೆ ತಕ್ಕಂಗೆ ಆ ಒಂದು ಸೀಟು ನಿಮಗೆ ಫಿಕ್ಸು. ಅದಾದಮೇಲೆ ನಿಮ್ಮ ಚಾಯ್ಸ್ ಅದೇನೇನು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫೈನ್. ಸೊ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ಅದಾದಮೇಲೆ ನಿಮಗೆ ಎರಡು ಆಪ್ಷನ್ನು. ಈಗ ಒಂದು ರೌಂಡಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ನಮಗೆ ಸೀಟ್ ರಿಸಲ್ಟ್ ಬರಬೇಕು. ರಿಸಲ್ಟ್ ಏನಾಗಿ ಬರ್ಬೋದು, ಒಂದು ಪಾಸ್ ಅಂತ ಬರ್ಬೋದು, ಇಲ್ಲ ಫೇಲ್ ಅಂತ ಬರ್ಬೋದು, ಹೌದಾ? ಇಲ್ಲಿ ಸೀಟ್
ಅಲಾಟ್ ಆಗ್ಬೋದು, ಇಲ್ಲಾಂದ್ರೆ ಅಲಾಟ್ ಆಗ್ದಲೇ ಇರ್ಬೋದು. ಅಲಾಟೆಡ್ ಆರ್ ನಾಟ್ ಅಲಾಟೆಡ್. ನಾಟ್ ಅಲಾಟೆಡ್ ಎಲ್ಲಿಗೆ ಹೋಗ್ತೀರಾ? ಸೀಟ್ ನಾಟ್ ಅಲಾಟೆಡ್ ಅಂದರೆ ಇಲ್ಲಿ ಬರಿತೀನಿ ನೋಡಿ ಇಲ್ಲಿ. ಸೊ ಸೀಟ್ ನಾಟ್ ಅಲಾಟೆಡ್ ಅಂದರೆ ಸೀದಾ ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗ್ತೀರಾ. ಆಯಿತಾ? ಯಾಕೆ ಅಲಾಟ್ ಆಗಲ್ಲ ಅದಕ್ಕೆ ರೀಸನ್ಸ್ ಇದೆ, ಅದಕ್ಕೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಬರೋಣ ಆ ವಿಚಾರಕ್ಕೆ. ಸೀಟ್ ಅಲಾಟ್ ಆದರೆ ನಿಮಗೆ 4 ಚಾಯ್ಸ್ ಕೊಡ್ತಾರೆ. ನಿಮ್ಮ ಒಂದು ಏನು ಸೈನ್ ಇನ್ ಆಗ್ತೀರಾ ಒಂದು ವೆಬ್ಸೈಟಿಗೆ, ನಿಮ್ಮ ಆಪ್ಷನ್ ಎಂಟ್ರಿ ವೆಬ್ ಪೇಜಿಗೆ ಏನು ಸೈನ್ ಇನ್ ಆಗ್ತೀರಾ ಅದರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರೋ ಕಾಲೇಜು, ಅದಾದಮೇಲೆ 4 ಆಪ್ಷನ್ಸ್ ಕೊಡ್ತಾರೆ. ಏನೇನು ಆ 4 ಆಪ್ಷನ್ಸ್ ಹೆಸರು? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಆಪ್ಷನ್ ಏನು ಹೇಳುತ್ತೆ? ಓಕೆ, ಚಾಯ್ಸ್ 1 ಇಷ್ಟು ಹೇಳುತ್ತೆ, ನನಗೆ ಈ ಸೀಟು ಓಕೆ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಸ್ಟೂಡೆಂಟಿಗೆ ಏನು ಸೀಟ್ ಅಲಾಟ್ ಆಗಿರುತ್ತೆ ಆ ಸೀಟು, ಆ ಕಾಲೇಜು, ಆ ಫೀಸು, ಎವ್ರಿಥಿಂಗ್ ಈಸ್ ಓಕೆ, ಐ ಆಮ್ ರೆಡಿ ಟು ಪೇ ದ ಫೀಸ್, ಐ ಆಮ್ ರೆಡಿ ಟು ಗೆಟ್ ಅಡ್ಮಿಟೆಡ್. ಈ ಆಪ್ಷನ್ ನೀವು ಓಕೆ ಅಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಮುಗಿಸ್ಕೊಂಡು ಓಕೆ ಅಂದರೆ ಯು ಕ್ಯಾನ್ ಈಸಿಲಿ ಗೋ ಫಾರ್ ಆಪ್ಷನ್ 1. ಆ್ಯಂಡ್ ಆ ಆಪ್ಷನ್ 1 ಕೊಟ್ಟರೆ ನೀವು ಕಂಪ್ಲೀಟ್ಲಿ ನೆಕ್ಸ್ಟ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗಿಬಿಡ್ತೀರಾ. ಓಕೆ, ಎಕ್ಸಿಟ್ ಆಗಿಬಿಡ್ತೀರಾ. ಎಕ್ಸಿಟ್ ಆದಾಗ ಮತ್ತೆ ನೆಕ್ಸ್ಟ್ ರೌಂಡ್, ಅಕಸ್ಮಾತ್ ನೆಕ್ಸ್ಟ್ ರೌಂಡ್ ಫರ್ದರ್ ಪ್ರೊಸೆಸ್ಸಿಗೆ ನೀವು ಇನ್ಕ್ಲೂಡ್ ಆಗಿರಲ್ಲ. ಯಾಕಂದರೆ ಇಲ್ಲೆಲ್ಲೂ ಇನ್ಕ್ಲೂಡಿಂಗ್ ಆರೋ ಮಾರ್ಕ್ಸನ್ನು ತೋರಿಸಿಲ್ಲ. ಸೊ ಹಾಗಾಗಿ ಇನ್ಕ್ಲೂಡ್ ಆಗಲ್ಲ. ಒಂದ್ಸಲ ನೀವು ಅಡ್ಮಿಟ್ ಆಗಿ ನಾನು ಆ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಮುಗೀತು, ಆ ಕಾಲೇಜಿಗೆ ನೀವು ಹೋಗಬೇಕು, ಅಡ್ಮಿಷನ್ ಆಗಬೇಕು. ದಿಸ್ ಈಸ್ ವಾಟ್ ಹ್ಯಾಸ್ ಪ್ರೀವಿಯಸ್ ಇಯರು ನಡೆದಿರೋದು. ಕ್ಲಿಯರ್? ಚಾಯ್ಸ್ 2 ನೀವೇನಾದರೂ ಕೊಡ್ತೀನಿ ಅಂದರೆ, ಸೊ ಇದು ಹೇಗೆ ಅಂತ ಹೇಳಿದ್ರೆ, ಎಸ್ ನನಗೆ ಈ ಸೀಟ್ ಬೇಕು, ಬಟ್ ನನ್ನ ಏಮು ಬೇರೆ ಒಂದು ಕಾಲೇಜ್ ಇದೆ, ಆ ಕಾಲೇಜಿಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗಬಹುದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನ್ನ ರ್ಯಾಂಕಿಂಗಿಗೆ, ನನ್ನ ಕ್ಯಾಟಗರಿಲಿರುವ ನನ್ನ ರ್ಯಾಂಕಿಂಗಿಗೆ ಆ ಕಾಲೇಜಿನಲ್ಲಿ ಮತ್ತೆ ಕಟ್ ಆಫ್ ರ್ಯಾಂಕಿಂಗ್ಸ್ ಅಂತ ಬಿಡ್ತಾರೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ನೆಕ್ಸ್ಟ್ ರೌಂಡಲ್ಲಿ ನನಗೆ ಸಿಗ್ಬೋದು ಅಂತ ಅನಿಸುತ್ತೆ, ಅಥವಾ ಬೇರೆ ಏನೋ ರೀಸನ್ನು. ಸೊ ನಾನೇನು ಮಾಡ್ತೀನಿ, ನನಗೆ ಈ ಸೀಟನ್ನು ಉಳಿಸ್ಕೊಂಡಿರ್ತೀನಿ ನಾನು, ಬಟ್ ನೆಕ್ಸ್ಟ್ ರೌಂಡಿಗೂ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ನಾನು ರೀಅರೇಂಜ್ ಮಾಡ್ಕೊಳ್ತೀನಿ, ನನಗೆ ಅವಶ್ಯಕತೆ ಇರುವಂಥ ಕಾಲೇಜಸ್ಸನ್ನು ನಾನು ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಹಾಗಾಗಿ ನಾವು ಯಾವುದನ್ನು ಚೂಸ್ ಮಾಡ್ತಿದ್ದೀನಿ, ಚಾಯ್ಸ್ 2ನ ನಾನೇನು ಮಾಡ್ತಿದ್ದೀನಿ, ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೀವು ಮತ್ತೆ ಹೊಸ ಕಾಲೇಜು, ಪ್ರೀವಿಯಸ್ಲಿ ಏನು ಲಿಸ್ಟ್ ಮಾಡಿರ್ತೀರಲ್ಲ, ಚಾಯ್ಸ್ 1 ಅಂದರೆ ರೌಂಡ್ 1ಗಿಂತ ಪ್ರೀವಿಯಸ್ಲಿ ಏನು ಲಿಸ್ಟ್ ಮಾಡಿರ್ತೀರಲ್ಲ ಆ ಕಾಲೇಜಸ್ ಒಳಗಡೆ ನೀವೇನು ಮಾಡಬೇಕು, ರೀಅರೇಂಜ್ ಮಾಡ್ಕೋಬೇಕು. ಕ್ಲಿಯರಾ? ಮತ್ತೆ ಹೊಸ್ದಾಗಿ ಯಾವುದೋ ಒಂದು ಕಾಲೇಜ್ ತೊಗೊಬರ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಹೊಸ್ದಾಗಿ ಯಾವುದೋ ಒಂದು ಕಾಲೇಜನ್ನು ನಾನು ಎಂಟ್ರ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಅದು ಅಲೋ ಇಲ್ಲ. ಓಕೆ, ಸೊ ಅದೆಲ್ಲ ಕೂಡ ಕ್ಲಿಯರ್ ಆಗಿ ಪ್ರೀವಿಯಸ್ ಇಯರು ಕೂಡ ಇನ್ಫಾರ್ಮೇಷನ್ನು ಸರ್ಕ್ಯುಲರ್ ಪ್ರಕಾರ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತೇಳಿ. ಅಪ್ ಟು ಹಿಯರ್ ಐ ಥಿಂಕ್ ಯು ಆರ್ ಕ್ಲಿಯರ್. ಇಲ್ಲಿ ತನಕ ಕ್ಲಿಯರ್ ಆಗಿದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಎಸ್ ಸರ್ ವಿ ಆರ್ ಕ್ಲಿಯರ್ ವಿತ್ ಚಾಯ್ಸ್ 2, ವಿ ಆರ್ ಕ್ಲಿಯರ್ ವಿತ್ ಚಾಯ್ಸ್ 3, ಅದು ವಿ ಆರ್ ಕ್ಲಿಯರ್ ವಿತ್ ಚಾಯ್ಸ್ 1 ಅಂತ ಏನಾದರೂ ಒಂದು ಇನ್ಫಾರ್ಮೇಷನ್ ಹಾಕಿ. ಓಕೆ, ಸೊ ದಟ್ ಓಕೆ, ಸೊ ಐ ವಿಲ್ ನಾನು ಕೂಡ ಏನಾಗ್ತೀನಿ, ಸ್ಯಾಟಿಸ್ಫೈ ಆಗ್ತೀನಿ. ಸೊ ಎಸ್, ಮಕ್ಕಳು ಈ ವಿಚಾರದಿಂದ ಹೆಲ್ಪ್ ಪಡ್ಕೊಳ್ತಿದ್ದಾರೆ ಅಂತ. ಕ್ಲಿಯರ್? ಎಸ್. ನೆಕ್ಸ್ಟ್ ಚಾಯ್ಸ್ 3 ಅನ್ನೋದಾದರೆ ಏನೋ, ನನಗೆ ಈ ಕಾಲೇಜೇ ಬೇಡವಪ್ಪ, ನನಗೇನು ಸ್ಕೋರ್ಸ್ ತೊಗೊಂಡಿದೆ ಅಂದರೆ ಏನು ಸಿಕ್ಕಿದೆ, ಈ ಕಾಲೇಜ್ ಬೇಡ, ಈ ಕಾಲೇಜ್ ಏನೋ ಸಿಕ್ಕಿದ್ರೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೆ, ಇದು ಮಾಡಿದ್ದೆ, ಪ್ರಯಾರಿಟಿ ಲಿಸ್ಟಲ್ಲಿ ಹಾಕಿದ್ದೆ. ಬಟ್ ಅದೇ ಕಾಲೇಜ್ ಬಂದುಬಿಟ್ಟಿದೆ, ನನಗೆ ಬೇಡ ಈ ಕಾಲೇಜ್. ನಾನು ಈ ಕಾಲೇಜನ್ನು ಈಗ ಏನು ಮಾಡ್ಕೊಳ್ಳಲ್ಲ, ಇಲ್ಲಿ ಏನೋ ಹೋಲ್ಡು ಮಾಡಲ್ಲ, ನನಗೆ ಈ ಕಾಲೇಜು ಬೇಡ, ಬಟ್ ನನಗೆ ಬೇರೆ ಕಾಲೇಜ್ ಬೇಕು, ನಾನು ಬೇರೆ ಈ ನೆಕ್ಸ್ಟ್ ರೌಂಡಿಗೆ ನಾನು ಏನು ಮಾಡ್ತೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಆಪ್ಟ್ ಫಾರ್ ಚಾಯ್ಸ್ 3. ಚಾಯ್ಸ್ 3 ಆಪ್ಟ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಆಗಿರೋ ಕಾಲೇಜು ನಿಮ್ಮ ಹೋಲ್ಡಿಂಗ್ಸಲ್ಲಿ ಇರೋಲ್ಲ, ಕಂಪ್ಲೀಟ್ಲಿ ಮತ್ತು ವಾಪಸ್ KEA ಅಂಡರ್ ಹೋಗುತ್ತೆ. ಓಕೆ, ಫೈನ್. ಚಾಯ್ಸ್ 2ನಲ್ಲೇ ಆಪ್ಟ್ ಮಾಡಿದ್ರೆ ನಿಮ್ಮ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಆಯಿತಾ? ಸೊ ನಿಮ್ಮ ಹತ್ರನೇ ಇರುತ್ತೆ. ಮತ್ತು ಸೆಕೆಂಡ್ ರೌಂಡಲ್ಲಿ ಏನಾದರೂ ನಿಮಗೆ ಆ ಒಂದು ಕಾಲೇಜ್ ಬೇಡ ಅಂದರೆ ಈ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕ್ಲಿಯರ್? ಎಸ್. ಚಾಯ್ಸ್ 4 ಅಂದರೆ ನನಗೆ ಈ ಹೋಲ್ ಪ್ರಾಸೆಸ್ಸೇ ಬೇಡ, ನಾನೇನೋ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ನಾನು ಆ ಕಾಲೇಜಿಗೆ ನಾನು ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಹೋಗ್ತೀನಿ, ನಾನು ಬೇರೆ ಒಂದು ರೀತಿ ನಾನು ಆ ಕಾಲೇಜಿಗೆ ಎಂಟರ್ ಆಗ್ತೀನಿ ಅಂದರೆ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದಿಸ್ ಪ್ರಾಸೆಸ್ ಬೈ ಚೂಸಿಂಗ್ ಚಾಯ್ಸ್ 4. ಕ್ಲಿಯರ್? ಓಕೆ. ಫೀಸ್ ಪೇ ಮಾಡೋದು, ಫೀಸ್ ರಿಲೇಟೆಡ್ ಬಗ್ಗೆ ನಾನು ಮತ್ತೆ ಆಮೇಲೆ ಹೇಳ್ತೀನಿ. ಓಕೆ, ಫಸ್ಟ್ ಈ ಚಾಯ್ಸಸ್ ಬಗ್ಗೆ, ಈ ಹೋಲ್ ಫ್ಲೋ ಚಾರ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್, ಫೈನ್. ಇದಾದಮೇಲೆ 4 ಚಾಯ್ಸ್ ಆದಮೇಲೆ ಓಕೆ, ಸೊ ನೀವೇನು ಮಾಡ್ತೀರಾ, ಈ 2 ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಕೆಳಗಡೆ ಬರ್ತಾರೆ. ಮತ್ತು ಪ್ರೀವಿಯಸ್ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟೇ ಆಗಿರಲ್ಲ ಅವರು ಮತ್ತೆ ಯಾವುದಕ್ಕೆ ಬರ್ತಾರೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಬರ್ತಾರೆ. ಓಕೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಲಿ ಏನಾಗುತ್ತೆ ನೋಡೋಣ. ಓಕೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಲೂ ಕೂಡ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಸಿ ಹಿಯರ್, candidates can alter, delete, modify, rearrange the options. Finally saved option will be used for seat allotment. ಇದು 2024 ಅಲ್ಲ, 2025 ನಲ್ಲೂ ಸೇಮೇ. ಯಾಕಂದರೆ 2025 ನಲ್ಲಿ ಕೊಟ್ಟಿರುವಂತಹ ಬ್ರೌಚರಲ್ಲೂ ಲಾಸ್ಟ್ ಪೇಜಸ್ಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.
ಕ್ಲಿಯರ್? ಅದನ್ನು ಪ್ರೀವಿಯಸ್ ವಿಡಿಯೋಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲಿಯರ್? ಎಸ್. ಸೊ ಈಗ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಏನಾಯಿತು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಯಿತು. ಆಪ್ಷನ್ ಎಂಟ್ರಿ ಆದಮೇಲೆ ಅದರದ್ದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಬರುವಾಗ ಮತ್ತೆ ಬೇರೆ ಇಂಟರ್ನಲ್ ಪ್ರೊಸೆಸ್ ಇರುತ್ತೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಓಕೆ, ಸೊ ಇಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ಆಯಿತು, ರಿಸಲ್ಟ್ಸು ಬಂತು. ರಿಸಲ್ಟ್ಸ್ ಬಂದಾಗ ಮತ್ತೆ ಎರಡು ಕೇಸು, ಒಂದು ಸೀಟ್ ಸಿಗ್ಬೋದು, ಇಲ್ಲಾಂದರೆ ಸೀಟ್ ಸಿಗ್ದಲ್ಲೇ ಇರ್ಬೋದು. ಸೀಟ್ ಸಿಕ್ಕಿದ್ರೆ ಸೇಮ್ ಒನ್ಸ್ ಅಗೇನ್, ಓಕೆ, ಏನು ಮಾಡ್ಬೋದು, 4 ಚಾಯ್ಸಲ್ಲಿ ಮತ್ತೆ ಸೇಮ್ ಚಾಯ್ಸ್, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಸೇಮ್ ಚಾಯ್ಸ್, ಸೇಮ್ ಟೈಮ್, ಸೇಮ್ ಏನು ಪ್ರೀವಿಯಸ್ಸಲ್ಲಿ ಏನಿದೆ, ಪ್ರೀವಿಯಸ್ ಫಸ್ಟ್ ರೌಂಡಲ್ಲಿ ಏನಿದೆ ಅದೇ ಥರ ಇಲ್ಲೂ ಕೂಡ ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಸೇಮ್ ರಿಸಲ್ಟ್ಸು. ಓಕೆ, ಫೈನ್. ಸೊ ಇಲ್ಲೂ ಅಕಸ್ಮಾತ್ ಸೀಟ್ ಏನಾದರೂ ಅಲಾಟ್ ಆಗಲಿಲ್ಲ ಅಂದರೆ, ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್, ಆರ್ ನೀವು ಯಾವುದೋ ಒಂದು ಆಪ್ಷನ್ಸ್ ಕೊಟ್ಟೆ, ನಿಮ್ಮ ರ್ಯಾಂಕಿಗೆ ತಕ್ಕಂಗೆ ಏನೋ ಕೊಟ್ಟಿರಲ್ಲ, ಸೊ ಅದು ಕೇಸಸ್, ಡಿಫ್ರೆಂಟ್ ಕೇಸಸ್ ಬರುತ್ತೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವೇನು ಮಾಡ್ತೀರಾ, ಸೊ ಯು ವಿಲ್ ಕಮ್ ಟು ದ ಲಾಸ್ಟ್ ರೌಂಡ್. ಲಾಸ್ಟ್ ರೌಂಡ್ ಹೆಸರೇನು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್, ಮತ್ತೊಂದು ಸಲ ಇಲ್ಲೇನು ಮಾಡ್ಬೋದು, ಮತ್ತೆ ಆಲ್ಟರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಕ್ಲಿಯರ್? ಓಕೆ, ಎಸ್. ಸೊ ಸರ್ ಇಲ್ಲಿ ಆಯಿತು, ಇಲ್ಲಿ ಸೀಟ್ ಮತ್ತೆ ರಿಅರೇಂಜ್ ಮಾಡಿದ್ವಿ. ಇಲ್ಲಿ ನೆಕ್ಸ್ಟ್ ಏನು ಮಾಡುತ್ತೆ, ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಹೆಸರೇನು ಕೊಡ್ತಾರೆ, ಆಫ್ಟರ್ ಪಬ್ಲಿಕೇಶನ್, ದಟ್ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆರ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ, ಅಂತ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರು ಕೂಡ. ಅದರಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ ಚಾಯ್ಸಸ್ ಇರಲ್ಲ, ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ಆಯಿತಾ, ಎಕ್ಸ್ಟೆಂಡೆಡ್ ರೌಂಡು, ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಅಂತ ಕೊಡ್ತಾ ಇರ್ತಾರೆ, ಬಟ್ ದಟ್ ವಿಲ್ ಬಿ ದ ಲಾಸ್ಟ್ ಸ್ಟೆಪ್ ಆಸ್ ಪರ್ 2024 KCET ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್. ಕ್ಲಿಯರ್? ಓಕೆ. ಸೊ ಈ 4ನೇ ಸ್ಟೆಪ್ಪಲ್ಲಿ ನಿಮಗೆ ಚಾಯ್ಸಸ್ ಇಲ್ಲ ನೋಡಿ, ಇದೇ ಲಾಸ್ಟ್ ಸ್ಟೆಪ್ಪು, ಚಾಯ್ಸಸ್ ಇಲ್ಲ. ಇಲ್ಲಿ ಈ ಒಂದು ರಿಸಲ್ಟಲ್ಲಿ ಯಾವುದೆಲ್ಲ ಕಾಲೇಜಸ್ ನಿಮಗೆ ಸಿಕ್ಕಿರುತ್ತೆ, ಯಾವ ಕಾಲೇಜ್ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ, ಆ ಕಾಲೇಜಿಗೆ ನೀವೇನು ಮಾಡಬೇಕು, ಅಡ್ಮಿಷನ್ ಆಗಬೇಕು. ಓಕೆ ಸರ್, ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಸರ್ ಅಡ್ಮಿಷನ್ ಆಗಲೇಬೇಕಾ, ಇಲ್ಲ ನನಗೆ ಕಾಲೇಜೇ ಬೇಡ ಅಂತ ಹೇಳಿದ್ರೆ ನಾನು ಬಿಡ್ಬೋದಾ? ಕಾಲೇಜ್ ಬೇಡ ಅಂತ ಹೇಳಿದ್ರೆ ಯಾರು ನಿಮಗೆ ಫೋರ್ಸ್ ಮಾಡಿ ನೀವು ಅಡ್ಮಿಷನ್ ಆಗಲೇಬೇಕು ಅಂತ ಹೇಳಲ್ಲ. ಇಟ್ ಈಸ್ ಅಪ್ ಟು ಯು. ಕಾಲೇಜಿಗೆ ಅಡ್ಮಿಷನ್ ಆದರೆ ಯು ಹ್ಯಾವ್ ಟು ಪೇ ದ ಫೀಸ್. ಆಬ್ವಿಯಸ್ಲಿ ಕಾಲೇಜಿಗೆ ನನಗಿಲ್ಲ ಅಡ್ಮಿಷನ್ ಆಗಲ್ಲ, ನನಗೆ ಈ ಕಾಲೇಜ್ ಇಲ್ಲೂ ಸಿಕ್ಕಿರೋ ಕಾಲೇಜ್ ನನಗೆ ಸ್ಯಾಟಿಸ್ಫೈ ಇಲ್ಲ, ನಾನು ಹೊರಗಡೆ ಬರ್ತೀನಿ ಅಂದರೆ ಈಸಿಯಾಗಿ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಯಾರಿಗೂ ಈ ರೀತಿ ಬಂದಿರೋರು ಯಾರು ನನ್ನ ಗಮನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಹಾಗೆ ಬರ್ದಲ್ಲೇ ಇರೋದ್ರಿಂದ ಆ ಟೈಮಲ್ಲಿ ಫೀಸ್ ಕೊಡಬೇಕಾ ಕೊಡಬಾರ್ದಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನೀಗ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಆ್ಯಸ್ ಫಾರ್ ಸಿಂಪಲ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಇಲ್ಲೂ ಕೂಡ ನನಗೆ ಅಡ್ಮಿಷನ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು, ಯಾಕಂದರೆ ಇಲ್ಲಿ ಆಪ್ಷನ್ಸು ಇಲ್ಲ, ನನಗೆ ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಈಸಿಲಿ ಕಮ್ ಔಟ್. ಓಕೆ, ಅಲ್ಲಿ ಉಳಿದಿರುವಂಥ ಚಾನ್ಸಸ್ ಮತ್ತೆ ಯಾರಿಗಾರೋ ಬೇರೆಯವ್ರಿಗೆ ಕೊಡುವಂತಹ ಒಂದು ಪ್ರಾಸೆಸ್ಸು ನಡೆಯುತ್ತೆ ಕೂಡ. ಕ್ಲಿಯರ್? ಓಕೆ, ಸೊ ಇದಿಷ್ಟು ಫ್ಲೋ ಚಾರ್ಟು, ಇದಿಷ್ಟು ಪ್ರೊಸೆಸಲ್ಲಿ ನೀವು ಥ್ರೂ ಔಟ್ ದ ಡೇಸು ನೀವು ಇದ್ರ ಒಳಗಡೆ ಇರ್ತೀರಾ. ಸೊ ಫಾರ್ ಎಲ್ಲಿವರೆಗೂ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ತನಕನೂ ಇರ್ತೀರಾ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕನೂ ಈ ಒಂದು ಪ್ರೊಸೆಸ್ಸಲ್ಲಿ ಇರ್ತೀರಾ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿರೋದು ತುಂಬ ಒಳ್ಳೆಯದು. ಸರಿ ಸರ್, ಆಯಿತು, ಇಷ್ಟು ಇನ್ಫಾರ್ಮೇಷನ್ ಆಯಿತು. ನಾನು ಆಗಲೇ ಹೇಳಿದೆ ಸೆಕೆಂಡ್ ರೌಂಡಿಂದ ಸೀಟ್ ಅಲಾಟ್ಮೆಂಟಿಗೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪಬ್ಲಿಕೇಶನ್ಸಿಗೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ನಾವು ಎಲ್ಲಿದ್ದೀವಿ, ಈ ಸ್ಟೆಪ್ಪಲ್ಲಿ ಇದ್ದೀವಲ್ವಾ. ಓಕೆ, ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೇನಿರುತ್ತೆ, ಆಪ್ಷನ್ ಅಂದರೆ ಬೇರೆ ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇರುತ್ತೆ, ಇದನ್ನು ಹೇಳಿದ್ದೀನಿ. ಅದಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕೊಡಲ್ಲ. ಇದ್ರ ಮಧ್ಯದಲ್ಲಿ ಮತ್ತೆ 2 ರಿಂದ 3 ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಪ್ರೀವಿಯಸ್ ಇಯರ್ ಕೂಡ ಇತ್ತು, ಅದ್ರ ಪ್ರೀವಿಯಸ್ ಇಯರ್ ಕೂಡ ಇತ್ತು. ಸೊ ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ನೋಡ್ತಾ ಬರೋಣ. ಓಕೆ, ಎಸ್. ಸೊ ಏನು ಸ್ಟೆಪ್ಸ್ ಇರುತ್ತೆ ಅಂದರೆ, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ನೀವು ತುಂಬ ಕೇರ್ಫುಲ್ಲಾಗಿ ಈ ವಿಚಾರನ ಕೇಳಬೇಕು, ಯಾಕಂದರೆ ನಾಳೆ ಮತ್ತೆ ಈ ಪ್ರೊಸೆಸಿಗೆ ಬಂದಾಗ ಮತ್ತೆ ವಾಪಸ್ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಮಾಕ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ 22nd ಲಾಸ್ಟ್ ಡೇಟ್ ಹೇಳಿದಾರಲ್ವಾ, ಅಂದರೆ ನಾವು ಅಪ್ಲೈ ಮಾಡೋದು. ಅದಾದಮೇಲೆ ಒಂದು 3 days ಆದಮೇಲೆ ಈ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. 3 days ಆದಮೇಲೆ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಡೇಟ್. ಸೊ 3 days ಅಂತ ಪ್ರೀವಿಯಸ್ ಇಯರ್ ಎಲ್ಲ ಕೊಟ್ಟಿದ್ರು, ಅದನ್ನು ನಿಮಗೆ ಹೇಳ್ತೀನಿ. ಓಕೆ, ಎಸ್, 3 days ಆದಮೇಲೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಈ ಸೀಟ್ ಅಲಾಟ್ಮೆಂಟ್ ಕೊಟ್ಟ ಜೊತೆಗೆ ನಿಮಗೆ ಹೆಂಗೆ ಕೊಡ್ತಾರೆ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಕೊಡ್ತಾರೆ, ಆಯಿತಾ. ಸರ್ ಇದನ್ನ ಹೌದು ಪ್ರೀವಿಯಸ್ ಇಯರ್ ಹೌದಾ ಕೊಟ್ಟಿದ್ದಾರಾ ಅಂತ ಕೇಳಿದ್ರೆ, ಐ ವಿಲ್ ಶೋ ಯು ಹಿಯರ್. ಓಕೆ, ಇದು 2024 UGCET 2024 ವೆಬ್ಸೈಟ್ ಲಿಂಕ್. ಸೊ ಅದಕ್ಕೆ ಎಂಟರ್ ಆಗ್ತೀನಿ. ತುಂಬ ಲಿಂಕ್ಸ್ಗಳಿದೆ, ಅದೆಲ್ಲ ಬೇಡ. ಯಾವ್ಯಾವ ಲಿಂಕ್ಸ್ ಅವಶ್ಯಕತೆ ಇದೆ ಅದನ್ನು ಮಾತ್ರ ನೋಡ್ಕೊಂಬರೋಣ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ 2024 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂದರೆ ಈ ಪೊಸಿಷನಲ್ಲಿ ನಾವಿದ್ದೀವಿ ಈಗ.
ಅದಾದಮೇಲೆ ಏನಾಯಿತು, ಯು ಜಿ ಸಿ ಇ ಟಿ ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡೆಡ್, ಅಂದರೆ ಅವಾಗ ನೀಟ್ ಸ್ವಲ್ಪ ಲೇಟಾಗಿ ಬಂತು ಡ್ಯೂ ಟು ಸಮ್ ರೀಸನ್, ನಿಮಗೆಲ್ಲ ಗೊತ್ತಿರುತ್ತೆ, ಸ್ವಲ್ಪ ಇಶ್ಯೂಸ್ ಆಯಿತು ಪ್ರೀವಿಯಸ್ ಇಯರು. ಅದಾದಮೇಲೆ ಏನಾಯಿತು, ಡೈರೆಕ್ಟಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟರು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಜೊತೆಗೆ ಏನು ಕೊಟ್ಟರು, ಮಾಕ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ನ ಕೊಟ್ಟರು. ಆಯಿತಾ. ಸೊ ಈ ಕಟ್ ಆಫ್ ಹೇಳ್ತೀನಿ ನಾವು, ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಸೊ ಈ ರೀತಿ ಈ ವರ್ಷನೂ ಕೊಡುವಂತಹ ಚಾನ್ಸಸ್ ಇರುತ್ತೆ, ಕೊಡ್ತಾರೆ ಕೂಡ ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್, ನೋ ಪ್ರಾಬ್ಲಮ್. ಯಾಕೆಂದರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಏನೂ ಗೊತ್ತಿಲ್ಲದಲ್ಲೇ ಇರೋದಕ್ಕಿಂತ ಸ್ವಲ್ಪ ಈ ವಿಚಾರಗಳನ್ನು ತಿಳ್ಕೊಂಡಷ್ಟು ನಮಗೆ ನಾಳೆ ಆಗುವಂತಹ ಡೌಟ್ಸು, ಕ್ಲಾರಿಫಿಕೇಷನ್ಸ್ ಕ್ಲಾರಿಟಿಯಲ್ಲಿ ಇರಬಹುದು ಅನ್ನೋದು ನನ್ನ ಒಪಿನಿಯನ್. ಓಕೆ ಸರ್, ಮಾಕ್ ಅಲಾಟ್ಮೆಂಟ್ಸ್ ಕಟ್ ಆಫ್ ಕೊಟ್ಟರು. ಈಗ ನೀವು ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ನೀವೇನು ಸೆಲೆಕ್ಟ್ ಮಾಡಿರ್ತೀರ, ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಯಾವ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಯಾವ ಒಂದು ರ್ಯಾಂಕ್ ಲಿಸ್ಟ್ ಅಂದರೆ ಕಟ್ ಆಫ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಪ್ರೀವಿಯಸ್ ಇಯರ್ದು ಅಂದರೆ 2024ಗೆ ಹೋಗಿರ್ತೀರಾ, ಅದರಲ್ಲಿ ಲಾಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇರುತ್ತೆ ಅದನ್ನು ನೋಡಿಕೊಂಡೆ ನೀವು ಯೂಶ್ವಲಿ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿರ್ತೀರಾ. ಅದನ್ನು ತಕ್ಕಂಗೆ ಮಾಕ್ ಸೀಟ್ ಅಲಾಟ್ಮೆಂಟ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಕರೆಕ್ಟಾ? ಆಪ್ಷನ್ ಎಂಟ್ರಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಕೊಟ್ಟರು. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ನ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ಟಾದ್ಮೇಲೆ ಒನ್ಸ್ ಅಗೈನ್ ನಿಮಗೇನು ಈ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟಾದ್ಮೇಲೆ 20 ಸೆಕೆಂಡಿಗೆ ಫ್ರೀಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ, ಏನೋ ಲಿಂಕ್ನ. ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಸೀಟ್ ಕೊಡೋಕ್ಕಿಂತ ಮುಂಚೆ ನಿಮಗೆ ಲಿಂಕ್ ಹಲೋ ಇದೆ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಅಲಾಟ್ಮೆಂಟ್ ಸೀಟ್ ಕೊಡೋ ಟೈಮಲ್ಲೂ ನೀವು ಆಪ್ಷನ್ ಎಂಟ್ರಿ ಮೇಲೆ ಕೆಳಗಡೆ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಲೆಟ್ ಅಸ್ ಅಸ್ಯೂಮ್ ದಟ್ 20 ಸೆಕೆಂಡಿಗೆ ಲಿಂಕನ್ನು ಫ್ರೀಸ್ ಮಾಡ್ತಾರೆ. ಸೊ ಲಾಸ್ಟ್ ಡೇಟ್ ಅಂದರೆ ಫ್ರೀಸ್ ಮಾಡಲೇಬೇಕು, ಮಾಡ್ತಾರೆ. ಸೀಟ್ ಅಲಾಟ್ಮೆಂಟ್ ಕೊಟ್ಟ ತಕ್ಷಣ ನಿಮಗೇನು ಮಾಡಬೇಕು, ಆ ಲಿಂಕನ್ನು ಲೈವ್ ಮಾಡಬೇಕು ಮತ್ತೆ, ಹೌದಾ? ಸೊ ಆ ಲಿಂಕ್ನ ಲೈವ್ ಮಾಡಾದ್ಮೇಲೆ ಮತ್ತೊಂದು ಸಲ ನಿಮಗೇನು ಚಾನ್ಸ್ ಇದೆ, ಯು ಕ್ಯಾನ್ ಒನ್ಸ್ ಅಗೈನ್ ಅದನ್ನೇ ಹೇಳಿದ್ನಲ್ಲ, ಆಲ್ಟರು, ಚೇಂಜು ಇವನ್ನೆಲ್ಲ ಮಾಡ್ಬೋದು. ಚೇಂಜ್ ಮಾಡ್ಬೋದು ಅಂದರೆ ಅವಾಗ ನಿಮಗೆ ರೆಫರೆನ್ಸ್ ಕಟ್ ಆಫ್ ರ್ಯಾಂಕ್ ಲಿಸ್ಟ್ ಬೇಕಲ್ಲ, ಆ ಕಟ್ ಆಫ್ ರೆಫರೆನ್ಸ್ ರ್ಯಾಂಕ್ ಲಿಸ್ಟ್ ಎಲ್ಲಿ ಅಂದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ ಲಿಸ್ಟ್. ಈ ಕಟ್ ಆಫ್ ರ್ಯಾಂಕ್ ಲಿಸ್ಟನ್ನ ಇಟ್ಕೊಂಡು ಮತ್ತೊಂದು ಸಲ ನಿಮ್ಮ ರ್ಯಾಂಕಿಂಗ್ ತಕ್ಕಂಗೆ ಯಾವ ಯಾವ ಕ್ಯಾಟಗರಿ ಅಂಡರ್ ನಿಮಗೆ ಕಾಲೇಜಸ್ಸಿಗೆ ಸಿಗುತ್ತೆ ಅಂತ ನೋಡ್ಕೋಬೇಕು. ಸರ್, ಸೇ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಲೆಟ್ ಅಸ್ ಕನ್ಸಿಡರ್ ಎ ಸ್ಟೂಡೆಂಟ್ ಎ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಈ ಸ್ಟೂಡೆಂಟ್ ಎಗೆ ಏನಾಗಿರುತ್ತೆ, 11,000 ರ್ಯಾಂಕಿಂಗ್ ಬಂದಿರುತ್ತೆ. ಆ ವ್ಯಕ್ತಿಗೆ ಡ್ರೀಮ್ 1 ಕಾಲೇಜು, ಡ್ರೀಮ್ 2 ಕಾಲೇಜ್, ಡ್ರೀಮ್ 3 ಕಾಲೇಜ್, ಈ 3 ಕಾಲೇಜಿಗೆ ಅಪ್ಲೈ ಮಾಡಿರ್ತಾನೆ. ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ನ ನೋಡಿಕೊಂಡು ಈ 3 ಕಾಲೇಜಸ್ಸಿಗೆ ಅಪ್ಲೈ ಮಾಡಿರ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಆ ಕಾಲೇಜಸ್ಸಿಗೆ ಅಪ್ಲೈ ಮಾಡೋದಕ್ಕೆ ಹೋದರೆ ಈ 3 ಕಾಲೇಜಿಗೂ ಸ್ಟೂಡೆಂಟ್ ಎಗೆ ಸಿಗಲ್ಲ ಸೀಟು, ಯಾಕಂದರೆ ಆ ಸ್ಟೂಡೆಂಟಿಗೆ ಇರುವಂತಹ ರ್ಯಾಂಕಿಂಗ್ ಎಷ್ಟು, 11,000. ಈ ಕಟ್ ಆಫ್ ರ್ಯಾಂಕಿಂಗಲ್ಲಿ, ಈ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕಿಂಗಲ್ಲಿ ಮೇ ಬಿ ಆ ಒಂದು ಏನು ಡ್ರೀಮ್ 3 ಕಾಲೇಜಸ್ ಇದೆ ಅಲ್ಲಿ ಬರುವಂತಹ ಕಟ್ ಆಫ್ ರ್ಯಾಂಕಿಂಗ್ಸು ಇನ್ಕ್ರೀಸ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ಈಗ ಡ್ರೀಮ್ 1 8,000 ಇತ್ತಲ್ವಾ, ಇದು ಮೇ ಬಿ 10,000 ಮಾಡ್ಬೋದು, ಇದು 10,500 ಮಾಡ್ಬೋದು, ಇದು 11,000 ಮಾಡ್ಬೋದು. ಅವಾಗೇನಾಯಿತು, ಈ ಸ್ಟೂಡೆಂಟ್ ಎಗೆ ಇಲ್ಲಿ ಆ ಒಂದು ನಾಲೆಡ್ಜ್ ಇದ್ದರೆ, ಈ ಮಾಕ್ ಅಲಾಟ್ಮೆಂಟ್ ಕಟ್ ಆಫಲ್ಲಿ ಮತ್ತೆ ಆ ಕಾಲೇಜಸ್ನ ಕಟ್ ಆಫ್ನ ಅವನು ರೆಫರ್ ಮಾಡಿದರೆ, ನೀವು ಕೂತ್ಕೊಂಡು ರೆಫರ್ ಮಾಡಿದ್ರೆ ದೇರ್ ಈಸ್ ಎ ಚಾನ್ಸ್, ಆಯಿತಾ? ಅವಾಗೇನು ಮಾಡಬೇಕು, ನೀವು ಆ ಒಂದು ಆಲ್ರೆಡಿ ನೀವು ಇಫ್ ಇನ್ ಕೇಸ್ ಆ ಒಂದು ಪ್ರಯಾರಿಟಿ ಲಿಸ್ಟಲ್ಲಿ ನೀವು ಇನ್ಕ್ಲೂಡ್ ಮಾಡಿದರೆ ಓಕೆ ನಿಮಗೆ ಸಿಗುತ್ತೆ. ಆ ಪ್ರಯಾರಿಟಿ ಲಿಸ್ಟಲ್ಲಿ ಆ ಒಂದು ಕಾಲೇಜಿಗೆ ಪ್ರಯಾರಿಟಿ ಫಸ್ಟ್ ಹಾಕಿದ್ರೆ ದೇರ್ ಈಸ್ ಎ ಚಾನ್ಸ್ ದಟ್ ಯು ಮೇ ಗೆಟ್ ದ ಸೇಮ್ ಕಾಲೇಜ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಯಾಕೆ ಈ ಕಟ್ ಆಫ್ ಲಿಸ್ಟ್ ಬಿಡ್ತಾರೆ ಅಂದರೆ ಅಲ್ಲಿ ರೆಫರೆನ್ಸ್ಗೋಸ್ಕರ, ಆ ರೆಫರೆನ್ಸ್ ಇಟ್ಕೊಂಡು ನೀವೇನು ಮಾಡಬೇಕು, ಆ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಮತ್ತೆ ರೀಅರೇಂಜ್ ಮಾಡಬೇಕು. ಕ್ಲಿಯರ್? ಅಲ್ಲಿ ಮತ್ತೊಂದು ಸಲ ಆ್ಯಡ್ ಮಾಡುವಂಥ ಚಾನ್ಸ್ ಇದೆ, ಅದೇ ಪ್ಲಸ್ ಪಾಯಿಂಟು. ನೀವು ಮಾಕ್ ಅಲಾಟ್ಮೆಂಟ್ಗಿಂತ ಏನು ಜಾಯಿನ್ ಮಾಡಿರ್ತೀರಾ ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಕಾಲೇಜು, ಎಕ್ಸ್ಟ್ರಾ ಕೋರ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಅದೇ ಆಪ್ಷನ್ನು ಫಸ್ಟ್ ಎಂಟ್ರಿ ಆದಮೇಲೆ ಇರೋಲ್ಲ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇರೋಲ್ಲ. ನೀವೇನು ಎಂಟ್ರಿ ಮಾಡಿರ್ತೀರ ಅದರಲ್ಲೇ ಆಚೆ ಮೇಲೆ ಕೆಳಗಡೆ ಚೇಂಜ್ ಮಾಡ್ಕೋಬೇಕಷ್ಟೇ, ಇರೋದನ್ನು ತೆಗಿಬೋದೇ ಹೊರತು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ ಇದಾದಮೇಲೆ. ಕ್ಲಿಯರ್? ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಎಸ್ ಸರ್, ಆಯಿತು. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಮತ್ತೆ ವಾಪಸ್ಸು ಏನು ಮಾಡ್ತಾರೆ, ಲೈವ್ ಮಾಡ್ತಾರೆ. ನೀವೆಲ್ಲ ಚೇಂಜ್ ಮಾಡಿದ್ರಿ, ಚೇಂಜ್ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಬಿಡಲ್ಲ. ಯಾಕೆ ಬಿಡಲ್ಲ? ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಆಯಿತಾ, ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಅದೇ ಸೇಮ್ ಸ್ಟೂಡೆಂಟ್ಗೆ 11,000 ಬಂದಿತ್ತು. ಅವ್ರೇನು ಮಾಡ್ತಾರೆ, ಡ್ರೀಮ್ 1 ಕಾಲೇಜ್, ಡ್ರೀಮ್ 2, ಈ 3 ಕಾಲೇಜ್ ಅವನು ಏನು ಮಾಡ್ತಾನೆ, ಆಪ್ಷನ್ ಎಂಟ್ರಿನಲ್ಲಿ ಫಸ್ಟ್ ರೌಂಡಲ್ಲಿ ಅಲಾಟ್ ಮಾಡಿರೋದೇ ಏನಂತ ಅಂದ್ಕೊಳ್ಳೋಣ, ಫಸ್ಟ್ ರೌಂಡ್ಗೆ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನಲ್ಲೂ, ಫಸ್ಟ್ ರೌಂಡ್ FOE ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನಲ್ಲೂ ಆ ಒಂದು ಸ್ಟೂಡೆಂಟು ಈ 3 ಕಾಲೇಜಿಗೆ ಹಾಕಿರ್ತಾನೆ.
ಅಂತ ಅಂದ್ಕೊಳ್ಳೋಣ. ಅವ್ನ ರ್ಯಾಂಕಿಂಗ್ ಎಷ್ಟು 11,000 ಆಯಿತಾ. ಈಗ ಸಿಸ್ಟಮ್ ಏನು ಮಾಡಬೇಕು, ಸೇಮ್ 3 ಕಾಲೇಜಸ್ ಒಂದು 30 ಕಾಲೇಜ್ ಹಾಕಿದ್ದಾನೆ. ಹಾಕಿರುವಂಥ ಕಾಲೇಜಲ್ಲಿ ಯಾವುದ್ರಲ್ಲೂ ಕೂಡ ಅವನ ರ್ಯಾಂಕಿಂಗಿಗೆ ಮ್ಯಾಚ್ ಆಗ್ತಾಯಿಲ್ಲ, ಆ ಒಂದು ಕ್ಯಾಟಗರಿ ರ್ಯಾಂಕಿಂಗ್ ಯಾವುದಕ್ಕೂ ಮ್ಯಾಚ್ ಆಗ್ತಾಯಿಲ್ಲ. ಸಿಸ್ಟಮ್ ಏನು ಮಾಡಬೇಕೀಗ, ಸಿಸ್ಟಮ್ ಇನ್ ದ ಸೆನ್ಸ್ ಇದೇನು ರ್ಯಾಂಕಿಂಗ್ ಕೊಡ್ತಾರಲ್ಲ ಆ ಒಂದು ಸಾಫ್ಟ್ವೇರ್ ಏನಿದೆ, ಆ ಸಾಫ್ಟ್ವೇರ್ ಏನು ಮಾಡಬೇಕು, ಆ ರ್ಯಾಂಕಿಂಗಿಗೆ ಮ್ಯಾಚ್ ಆಗೋದು ಕೊಡೋಣ ಅಂದರೆ ಕಟ್ ಆಫ್ ರ್ಯಾಂಕ್ ಇಲ್ಲ, ಕಾಲೇಜಸ್ಸು ಇಲ್ಲ. ಆವಾಗ ಏನು ಮಾಡುತ್ತೆ, ಆಬ್ವಿಯಸ್ಲಿ ಆ ಸಿಸ್ಟಮು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಿಂದ ಏನು ಮಾಡುತ್ತೆ, ಸೀಟ್ ನಾಟ್ ಅಲಾಟೆಡ್ ಅನ್ನೋ ಒಂದು ಆಪ್ಷನನ್ನು ಕೊಡುತ್ತೆ. ಆಯಿತಾ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ, ಸೊ ಪ್ರೀವಿಯಸ್ ಇಯರಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಗಿವನ್ ದ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದರೆ ಮತ್ತೊಂದು ಸಲ ಚಾನ್ಸ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ. ಪ್ರೀವಿಯಸ್ ಇಯರು ಕೊಟ್ಟಿದ್ದಾರೆ, ಈ ವರ್ಷನೂ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಕೊಡ್ತಾರೆ ಮೋಸ್ಟ್ ಪ್ರಾಬಬ್ಲಿ ಕೊಡ್ತಾರೆ. ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಕೊಡ್ತಾರೆ, ಅದ್ರ ಜೊತೆಗೆ ಅದರ ಕಟ್ ಆಫ್ನು ಕೊಡ್ತಾರೆ. ಸರ್ ಈ ಕಟ್ ಆಫ್ಗೂ ಮೇಜರ್ ಚೇಂಜಸ್ ಏನಿರಲ್ಲ, ನಿಯರ್ಲಿ ಸೇಮ್ ಇರುತ್ತೆ. ಆಯಿತಾ. ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಕೊಟ್ಟಾದ್ಮೇಲೆ ಆ ಕಾಲೇಜಸ್ಸಿಗೆ ಯಾವ್ದಾದ್ರು ಕಾಲೇಜಸ್ ಅವರಿಗೂ ಗೊತ್ತಾಗುತ್ತಲ್ವಾ, ಓಕೆ ಇಷ್ಟಿಷ್ಟು ನಮಗೆ ಇಂಟೇಕ್ ಬರ್ಬೋದು ಫಸ್ಟ್ ರೌಂಡಲ್ಲಿ. ಸೊ ಅವ್ರದ್ದೊಂದು 60 ಸೀಟ್ಸ್ ಇದೆ ಅಂದರೆ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಅವರಿಗೆ 60 ಸೀಟು ಕವರ್ ಆದರೆ ಕಟ್ ಆಫ್ ರ್ಯಾಂಕಿಂಗ್ ಹೈ ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ಕವರ್ ಆಗ್ತಾ ಇದೆ. ಅಕಸ್ಮಾತ್ ಕವರ್ ಆಗಲಿಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು, ಒನ್ಸ್ ಅಗೇನ್ ದೇ ಹ್ಯಾವ್ ಟು ಇನ್ಕ್ರೀಸ್. ಕ್ಲಿಯರ್, ಇನ್ಕ್ರೀಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಇನ್ಕ್ರೀಸ್ ಆಗಿ, ಪ್ರೀವಿಯಸ್ ಇಯರು ನಾನು ರೆಫರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ತುಂಬ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಸೇಮ್, 10% ಇನ್ಕ್ರೀಸ್ ಮಾಡಬಹುದು. ಓಕೆ ಸರ್, ಈ ಫಸ್ಟ್ ರೌಂಡ್ ಕೊಡ್ತಾರಲ್ವಾ, ಫಸ್ಟ್ ರೌಂಡು ಏನೋ ಕಟ್ ಆಫ್ ಕೊಡ್ತಾರೆ. ಕಟ್ ಆಫ್ ಕೊಟ್ಟಾದಮೇಲೆ ದೇ ವಿಲ್ ಪಬ್ಲಿಷ್. ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ದಾರೆ, ಒಂದು ನೋಟಿಫಿಕೇಷನ್ನ ಪಬ್ಲಿಷ್ ಮಾಡಿದ್ದಾರೆ. ಓಕೆ ಲೆಟ್ಸ್ ಸಿ ಏನು ನೋಟಿಫಿಕೇಷನ್ ಪಬ್ಲಿಷ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಇದು ಬೇಕಾಗಿರೋದು. ಸಿ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ನೋಟಿಫಿಕೇಷನ್. ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಾದ್ಮೇಲೆ ಅದಕ್ಕೊಂದು ನೋಟಿಫಿಕೇಷನ್ ಬಿಡ್ತಾರೆ. ಸಿ ಅದನ್ನೇ ನಾನು ಇಲ್ಲಿ ಬರ್ತಿದ್ದೀನಿ. ಓಕೆ ಸಿ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ನೋಟಿಫಿಕೇಷನ್. ಆಯಿತಾ. ಏನಿರುತ್ತೆ ಸರ್ ಆ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿ ವಿಲ್ ಕಮ್ ಟು ದಿಸ್ ಪೇಜ್. ಓಕೆ ಸೊ ಅಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಕಾಣಲ್ಲ ಅಂತ ಇಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ತೊಗೊಂಡಿದ್ದೀನಿ. ಸೊ ಏನು ಹೇಳ್ತಿದ್ದಾರೆ, ಸಿ ಹಿಯರ್ ಫಸ್ಟ್ ಲೆಟಸ್. ಓಕೆ UG ನೀಟ್ ಟು ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ 2024. ಅದರಲ್ಲಿ ಏನು ಹೇಳ್ತಿದ್ದಾರೆ, ಸೊ ಫಾರ್ ಅಡ್ಮಿಷನ್ ಟು ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಫಾರ್ಮ್ ಸೈನ್ಸ್, ಓಕೆ ಸೊ ಎಕ್ಸೆಟ್ರಾ first round real provisional seat allotment result have been published in KEA website. ಆಯ್ತಾ. ಓಕೆ specific objections, options entered but not allotted. ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ಅಲಾಟ್ ಆಗಿಲ್ಲ. ಆಯಿತಾ. ಸೊ ಅದರ ರಿಲೇಟೆಡ್ ಪ್ರಾವಿಷನಲ್ ರಿಸಲ್ಟ್ ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಪ್ರಕಾರ ಏನು, ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಈಸಿಲಿ ಕಮ್ ಅಪ್ ವಿತ್ ದೋಸ್ ಅಬ್ಜೆಕ್ಷನ್ಸ್. ಓಕೆ ಸೊ ಎಲ್ಲಿಗೆ ಬರೀಬೇಕು ನೀವು, KEA ಅಥಾರಿಟಿ ಆ ಒಂದು ಮೇಲಿಗೆ ನೀವು ಮಾಡಬೇಕು ವಿತ್ ಏನು ನೆಸಸರಿ ಅಂದರೆ ಯಾಕೆ ನಿಮಗೆ ಅಪ್ಡೇಟ್ ಆಗಿಲ್ಲ, ನಿಮಗೆ ಅಪ್ಡೇಟ್ ಆಗ್ತಿದೆಯೋ ಇಲ್ವೋ, ಅಥವಾ ನಿಮಗೆ ಅಲಾಟ್ ಆಗಿದೆಯೋ ಇಲ್ವೋ, ನೀವು ಯಾವ ರೀತಿ ಲಿಸ್ಟನ್ನು ಕೊಟ್ಟಿದ್ದೀರಾ ಅದನ್ನೆಲ್ಲ ಕೊಟ್ಟು ಮೇ ಬಿ ನೀವೇನು ಮಾಡಬೇಕು, ಜಸ್ಟಿಫಿಕೇಷನ್ಸ್ ಕೊಡಬೇಕು. ಕೊಟ್ಟಾಗ ಯು ವಿಲ್ ಬಿ ಅಲೌಡ್. ಆ ಅಬ್ಜೆಕ್ಷನ್ಸ್ ಎಲ್ಲ ವ್ಯಾಲಿಡ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತೊಂದು ಸಲ ನಿಮಗೆ ಆ ಸ್ಟೂಡೆಂಟ್ಸ್ಗೆ ಚಾನ್ಸಸ್ ಕೊಟ್ಟಿದ್ದಾರೆ. ಕ್ಲಿಯರ್, ಎಸ್ ಫೈನ್. ಸೊ ಅದಾದಮೇಲೆ ಆಫ್ಟರ್ ಕನ್ಫರ್ಮೇಷನ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್, ಫೈನಲ್ ರಿಯಲ್ ಸೀಟ್, ಸಿ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಫೈನಲ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ ಫಸ್ಟ್ ರೌಂಡ್ ವಿಲ್ ಬಿ ಪಬ್ಲಿಷ್ಡ್. ಅದು ವೆರಿಫೈ ಆದಮೇಲೆ ಫಸ್ಟ್ ರೌಂಡಿಂದು ರಿಯಲ್ ಸೀಟ್ ಅಲಾಟ್ಮೆಂಟ್ ಕೊಡೋದು. ಓಕೆ ಎಸ್. ಸೊ ನಾನು ಯಾಕೆ ನಿಮಗಾಗಲೇ ಹೇಳಿದೆ ಅಂದರೆ, ಸಿ ಫ್ಲೋ ಚಾರ್ಟಲ್ಲಿ ಏನಿತ್ತು, ಓಕೆ ಫ್ಲೋ ಚಾರ್ಟಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ರಿಅರೇಂಜಿಂಗು, ಡೈರೆಕ್ಟ್ಲಿ ಪಬ್ಲಿಕೇಶನ್ನು, ಹೌದಾ, ಪಬ್ಲಿಷಿಂಗು. ಬಟ್ ಇದ್ರ ಒಳಗಡೆ ಇಷ್ಟು ಪ್ರೊಸೆಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಸ್ಟೂಡೆಂಟ್ ಇದ್ದಾರಲ್ಲ, ಅಂದರೆ ಸೇ ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ ಇದ್ದಾರಲ್ಲ, ಸೀಟ್ ಅಲಾಟ್ ಆಗ್ದಲ್ಲಿರೋ ಸ್ಟೂಡೆಂಟು ಫಸ್ಟ್ ರೌಂಡ್ ಒಳಗಡೆ ಅವರಿಗೆ ಆಪ್ಷನ್ಸ್ ಚಾಯ್ಸಸ್ಗಳು ಸಿಗ್ದಲೇ ಸೆಕೆಂಡ್ ರೌಂಡಿಗೆ ಬಂದುಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಲಾಸ್ ಆಗುತ್ತೆ. ಆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೇ ಹ್ಯಾವ್ ಗಿವನ್ ದಿಸ್ ಆಪ್ಷನ್. ಆಯಿತಾ. ಸೇಮ್ ಥಿಂಗ್ ವಿಲ್ ಬಿ ದೇರ್ ಫಾರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಲ್ಸೋ. ಕ್ಲಿಯರ್. ಮಾರ್ಕ್ ಅಲಾಟ್ಮೆಂಟ್ ಆಯಿತು, ಕಟ್ ಆಫ್ ಆಯಿತು, ಅದಾದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಆದಮೇಲೆ ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿಲಿ ಚೇಂಜ್ ಮಾಡ್ಬೋದು. ಅದಾದಮೇಲೆ ಡೈರೆಕ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿ ಬಿಡಲ್ಲ, ರಿಯಲ್ ರಿಸಲ್ಟ್ ಬಿಡಲ್ಲ, ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ. ಪ್ರಾವಿಷನಲ್ ಲಿಸ್ಟಲ್ಲಿ ನಿಮಗೆ
ಅಲಾಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಅಲಾಟ್ ಆಗಿಲ್ಲ ಅಂದರೆ ಯು ಹ್ಯಾವ್ ದ ರೈಟ್ ಟು ಅಬ್ಜೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಇನ್ಫಾರ್ಮೇಷನ್. ಅಲ್ಲೂ ಕೂಡ ಕ್ಲಾರಿಟಿ ತೊಗೊಂಡು ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ದ ಐ ಹೋಪ್ ಓಕೆ. ಸೊ ಇಲ್ಲಿ ನಿಮಗೊಂದು ಏನೋ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಾದ್ಮೇಲೆ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಕ್ಲಾರಿಟಿ ಸಿಕ್ಕಾದ್ಮೇಲೆ ಅಲ್ಲಿ ಎಲ್ಲ ಅಬ್ಜೆಕ್ಷನ್ಸ್ ಕ್ಲಿಯರ್ ಆಗಿದೆ ಅಂದಾಗ ಸೊ ದೇ ವಿಲ್ ಗೋ ಫಾರ್ವರ್ಡ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಚ್ ಈಸ್ ರಿಯಲ್ ಸೀಟ್ ಅಲಾಟ್ಮೆಂಟ್. ಕ್ಲಿಯರ್. ಸೊ ಇದು ಪ್ರೀವಿಯಸ್ ಇಯರ್ ಮಾಡಿದ್ದಾರೆ ಆಯಿತಾ. ಪ್ರೀವಿಯಸ್ ಇಯರ್ ಮಾಡಿರೋದಕ್ಕೆ ಸಿ ಹಿಯರ್ ನೋಡಿ, ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್, ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಕಟ್ ಆಫ್ನ ಬಿಟ್ಟಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಫಸ್ಟ್ ರೌಂಡ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್. ಸೀಟ್ ಸಿಕ್ಕಾದ್ಮೇಲೆ ಏನು ಮಾಡಬೇಕು, ಅದೇ ಚಾಯ್ಸ್ 1 ಚಾಯ್ಸ್ 2 ಸಿಕ್ಕಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಏನು ಹೇಳ್ತಾರೆ ನೋಡೋಣ. ಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್, ಪೋಸ್ಟ್ ಸೀಟ್ ಅಲಾಟ್ಮೆಂಟ್, ಸೀಟ್ ಅಲಾಟ್ ಆದಮೇಲೆ ಪ್ರೊಸೀಜರ್ ಏನು ಅಂತೇಳಿ. ಓಕೆ. ಎಸ್. ಸೊ ಅಲ್ಲಿಗೆ ಬರೋದಾದರೆ ಸಿ ಎಕ್ಸಸೈಸಿಂಗ್ ದ ಚಾಯ್ಸಸ್ ಬೈ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ಪೇರೆಂಟ್ಸ್ ಜೊತೆ ಕನ್ಸಲ್ಟ್ ಮಾಡಿ ನೀವು ಚಾಯ್ಸ್ನ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸೊ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತೀರಾ ಅವರು ಏನು ಮಾಡಬೇಕು, ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಚಾಯ್ಸ್ 1 ಮಾಡಿದವ್ರು ಮಾತ್ರ ಫೀಸನ್ನು ಸೆಲೆಕ್ಟ್ ಮಾಡಬೇಕು. ಸರ್ ಚಾಯ್ಸ್ 2 ಮಾಡಿಬಿಟ್ಟಿದ್ದೀನಿ, ಚಾಯ್ಸ್ 3 ಮಾಡಿಬಿಟ್ಟಿದ್ದೀನಿ, ಫೀಸ್ ಪೇ ಮಾಡಬೇಕಾ? ನೋ. ಆ್ಯಸ್ ಪರ್ ದಿಸ್ ವಾಟ್ ಅಪ್ಡೇಟ್ ಅಥವಾ ನೋಟಿಫಿಕೇಶನ್ ನೋ. ಈ ವರ್ಷನೂ ಅಕಸ್ಮಾತ್ ಚಾಯ್ಸ್ 2 ಅವರು ಎಂಟ್ರಿ ಮಾಡಬೇಕಾ, ಫೀ ಪೇ ಮಾಡಬೇಕಂದ್ರೆ ಈ ರೀತಿ ಒಂದು ನೋಟಿಫಿಕೇಶನ್ ಕೊಡಬೇಕು. ಆ ನೋಟಿಫಿಕೇಶನಲ್ಲಿ ಮೆನ್ಷನ್ ಆಗಿರಬೇಕು. ಸೊ ಫಾರ್ ಪ್ರೀವಿಯಸ್ ಇಯರಲ್ಲಿ ಮೆನ್ಷನ್ ಆಗಿಲ್ಲ. ಈ ವರ್ಷ ಈ ರೀತಿ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ, ಯಾಕಂದರೆ ಫಸ್ಟ್ ರೌಂಡ್ ಸೀಟ್ ರಿಸಲ್ಟೇ ಬಂದಿಲ್ಲ. ಅದಾದಮೇಲೆ ಏನಾದ್ರು ಅಪ್ಡೇಟ್ಸ್ ಬಂದರೆ ನೋಡ್ಕೊಳ್ಳೋಣ. ಆ್ಯಸ್ ಆಫ್ ನೌ ಲೆಟ್ ಅಸ್ ರೆಫರ್ ಫಾರ್ ದ ಪ್ರೀವಿಯಸ್ ಇಯರ್. ಕ್ಲಿಯರ್? ಎನಿ ಡೌಟ್ಸ್? ಎಸ್, ಫೈನ್. ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ಡೌನ್ಲೋಡಿಂಗ್ ದ ಅಡ್ಮಿಷನ್ ಓನ್ಲಿ ಬೈ ಫೀ ಪೇಯ್ಡ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಅದಾದಮೇಲೇನು ಅವರು ಕಾಲೇಜಿಗೆ ರಿಪೋರ್ಟ್ ಆಗಬೇಕು, ಆ ಕಾಲೇಜಿನ ಲಾಸ್ಟ್ ರಿಪೋರ್ಟಿಂಗ್ ಡೇಟ್ ತಕ್ಕಂಗೆ. ಸೊ ಅದೆಲ್ಲ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಓಕೆ, ಫೈನ್. ಸರ್ ಈಗ ನಮಗೆ ಏನು ಗೊತ್ತಾಯಿತು? ಸೊ ಚಾಯ್ಸ್ 1ನಲ್ಲಿ ಚಾಯ್ಸ್ 1ಗೆ ಬರೋದಕ್ಕಿಂತ ಮುಂಚೆ ಏನಾಗುತ್ತೆ, ಇಷ್ಟೆಲ್ಲ ಡಿಫ್ರೆನ್ಸ್ ಇದೆ, ಇಷ್ಟೆಲ್ಲ ಮತ್ತೆ ಇಂಟರ್ನಲ್ ಪ್ರೊಸೆಸ್ ಇದೆ ಅನ್ನೋದು ಗೊತ್ತಾಯಿತು. ಈ ವರ್ಷನೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 70% ಇರುತ್ತೆ. ಮತ್ತೇನಾರು ಚೇಂಜಸ್ ಇತ್ತು ಅಂದರೆ ವೆಬ್ಸೈಟಲ್ಲಿ ಬಿಡ್ತಾರೆ. ಓಕೆ. ಸೊ ಫಾರ್ ಲೆಟ್ ಅಸ್ ಅಸ್ಯೂಮ್ ದಟ್ ಇರುತ್ತೆ. ಸೊ ಹಾಗಾಗಿ ವಿ ವಿಲ್ ಏನಾದರೂ ಆ ಟೈಮಲ್ಲಿ ಏನಾದ್ರು ಡೌಟ್ಸ್ ಬಂದರೆ ನೀವು ಖಂಡಿತ ಈ ಒಂದು ವಿಡಿಯೋ ಆ್ಯಂಡ್ ಕಮೆಂಟ್ ಸೆಕ್ಷನ್ ಅಂಡರ್ ಕಮೆಂಟ್ ಹಾಕಿ. ಏನಾದರೂ ಚೇಂಜಸ್ ಇತ್ತು ಅಂದರೆ ಅದಕ್ಕೆ ಮತ್ತೆ ಪರ್ಟಿಕ್ಯುಲರ್ ಕಂಪ್ಲೀಟ್ ಕ್ಲಿಯರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿಬಿಟ್ಟು ನಾನು ಕೊಡ್ತೀನಿ ನಿಮಗೆ. ಕ್ಲಿಯರ್? ಎಸ್, ಫೈನ್. ಸೊ ಅದಾದಮೇಲೆ ನಾವು ಎಲ್ಲಿಗೆ ಬರ್ತೀವಿ? ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ನೋಡಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಸೇಮ್ ಪ್ರೊಸೀಜರು. ಸೆಕೆಂಡ್ ರೌಂಡ್ ಕಟ್ ಆಫು, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟು, ಕಟ್ ಆಫು, ಅದ್ರ ರಿಲೇಟೆಡ್ ನೋಟಿಫಿಕೇಷನ್ನು, ಅದಾದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್. ಓಕೆ. ಅದಾದ್ಮೇಲೆ ನೆಕ್ಸ್ಟು ದೀಸ್ ಪ್ರೊಸೀಜರ್ಸ್ ವಿಲ್ ಫಾಲೋ. ಕ್ಲಿಯರ್? ಎಸ್ ಸರ್. ಆಯಿತು, ಇಷ್ಟೆಲ್ಲ ಕೇಳಿದ್ವಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ವಿ. ಓಕೆ. ಸೊ ಹಿಯರ್ ದೀಸ್ ಆರ್ ದ ಪ್ರೊಸೀಜರ್ಸ್. ನಾನು ಅಲ್ಲೇ ವೆಬ್ಸೈಟಲ್ಲೇ ಓಪನ್ ಮಾಡಿ ತೋರಿಸ್ಬಿಟ್ಟೆ. ಆಯಿತಾ? ಸೊ ಏನೇನು ಸ್ಟೆಪ್ಸ್ ಇರುತ್ತೆ ಅಂಥೇಳಿ. ಆ್ಯಂಡ್ ಹಿಯರ್ ಆಲ್ಸೋ ಐ ಥಿಂಕ್ ಯಾವುದಿದು? ಓಕೆ, UGCET. ಓಕೆ, ಪ್ರಾವಿಷನಲ್ ಲಿಸ್ಟು, ಕನ್ಫರ್ಮೇಷನ್, ವೆರಿಫೈ. ಓಕೆ. ಸೊ 4 ಡಿಫ್ರೆಂಟ್ ಚಾಯ್ಸಸ್. ಅಂದರೆ ಆಫ್ಟರ್ ಯುವರ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಏನು ಮಾಡಬೇಕು, ಅಥವಾ ಫಸ್ಟ್ ರೌಂಡ್ ಪ್ರಾವಿಷನಲ್ ಲಿಸ್ಟ್ ಬಂದಾದಮೇಲೆ ಏನು ಮಾಡಬೇಕು ಅನ್ನೋದ್ರ ಇನ್ಫಾರ್ಮೇಷನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ. ಎಸ್. ಸೊ ಪೋಸ್ಟ್ ಫಸ್ಟ್ ರೌಂಡ್. ಓಕೆ, ಇದನ್ನು ಅಷ್ಟೇ ಫೀ ಪೇ ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ವಾಟ್ಸ್ ನ್ಯೂ ಇನ್ ದ ಇಯರ್, ಅಟ್ ದ ಸ್ಟಾರ್ಟಿಂಗ್ ಓನ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಓಕೆ. ಎಸ್ ಸರ್. ಈಗ ಓಕೆ, ಇದು ಒಂದು ಕ್ವಶನ್ನು ರೈಸ್ ಆಗ್ಬೋದು, ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಕ್ವಶನ್ನ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿ. ಸರ್, ಆಪ್ಷನ್ ಎಂಟ್ರಿ ಕೊಡ್ತಾ ಇದ್ದೀವಿ, 22nd ಲಾಸ್ಟ್ ಡೇಟು. ಆಪ್ಷನ್ ಎಂಟ್ರಿ ಕೊಟ್ಟಾದ್ಮೇಲೆ ಅದ್ರ ರಿಸಲ್ಟ್ ಮಾಕ್ ಅಲಾಟ್ಮೆಂಟ್ ಎಷ್ಟು ದಿನಕ್ಕೆ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಷ್ಟು ದಿನ ನಮಗೆ ಟೈಮ್ ಇರುತ್ತೆ. ಸಿ 2025ಗೆ ದ ಟೈಮಿಂಗ್ಸ್ ಹ್ಯಾಸ್ ನಾಟ್ ಬಿನ್ ಮೆನ್ಷನ್ಡ್. ಟೈಮಿಂಗ್ಸ್ ಈ ರೀತಿ ಮೆನ್ಷನ್ ಮಾಡಬೇಕು. ಏನೋ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಕ್ಟಿವಿಟೀಸ್ ಅಂತ ಮೆನ್ಷನ್ ಮಾಡಬೇಕು. ಮೇ ಬಿ ಇನ್ ಕಮಿಂಗ್ ಡೇಸ್ ದೇ ವಿಲ್ ಗಿವ್ ದ ಅಪ್ಡೇಟ್ ಆನ್ ದಿಸ್ ಆಲ್ಸೋ. ಪ್ರೀವಿಯಸ್ ಇಯರ್ನ ರೆಫರ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಸಿ ಹಿಯರ್ 3 days. ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ಎಂಟರ್ ದ ಆಪ್ಷನ್ಸ್. ಅಂದರೆ ಇವಾಗ ಲಾಸ್ಟ್ ಡೇ ಫಿಕ್ಸ್ಡ್ ಟು ಎಂಟರ್ ದ ಆಪ್ಷನ್ ಯಾವತ್ತು? 22ನೇ ತಾರೀಕು. ಅದಾದಮೇಲೆ 3 ದಿನ ಟೈಮ್ ಸಿಗಬಹುದು. ಆ ರೀತಿ ಟೈಮ್ ನಿಮಗೆ ಇಲ್ಲೂ ಅಷ್ಟೇ ರಿಸಲ್ಟ್ 3 days. 3 days ಒಂದು ಟೈಮ್ ಗ್ಯಾಪ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಯಾವಾಗ ಪ್ರೀವಿಯಸ್ ಇಯರು ಇತ್ತು, ಈ ವರ್ಷನೂ ಕೂಡ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ. ಎಸ್. FAQs ಇದೆ ವಿತ್ ರೆಸ್ಪೆಕ್ಟ್ ಟು ಯಾವುದು ಕಂಪ್ಲೀಟ್ ಫ್ಲೋ ಚಾರ್ಟು, ಪ್ರೊಸೆಸ್ ಹೇಗೆ ನಡೆಯುತ್ತೆ, ಈ ಒಂದು ಥ್ರೂ ಔಟ್ ದ ಪ್ರೊಸೆಸ್ ನೀವು ಕೂಡ ಇನ್ಕ್ಲೂಡ್ ಆಗ್ತಾ ಬರ್ತೀರಾ. ಇನ್ಕ್ಲೂಡ್ ಆಗ್ತಾ ಬಂದಿರೋದ್ರಿಂದ ನಿಮಗೆ
ತುಂಬ ಕ್ವೆಶನ್ಸ್ಗಳು ತುಂಬ ಡೌಟ್ಸ್ಗಳು ಅರೈಸ್ ಆಗ್ಬೋದು. ಅರೈಸ್ ಆದಾಗ ಕಮೆಂಟ್ ಹಾಕಿ, ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ FAQs, ಓಕೆ. ಸೊ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸು, ಈ ಕ್ವೆಶನ್ಸನ್ನು ಕೂಡ ನಾನು ಕ್ವೆಶನ್ಸನ್ನು ಜನ್ರೇಟ್ ಮಾಡಿ ನಾನೇ ಆನ್ಸರ್ ಮಾಡ್ತಿರೋದಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2024 ಒಂದು ವೆಬ್ ಪೇಜಲ್ಲಿ ಪ್ರೀವಿಯಸ್ ಇಯರ್ ಯಾವ್ದು ಅಂದರೆ ಯಾವ್ಯಾವ ಕ್ವಶನ್ಸನ್ನು ಕೇಳ್ತಾರೆ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಯಾವ್ಯಾವ್ದಿದೆ ಅನ್ನೋದನ್ನು ಅವರೊಂದು ಲಿಸ್ಟ್ ಮಾಡಿದೆ. ಅದನ್ನು ನೋಡಿಕೊಂಡು ಈ ಟೈಮಲ್ಲಿ, ಓಕೆ, ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡುವಂಥ ಟೈಮಲ್ಲಿ ಯಾವುದೆಲ್ಲ ಫ್ರೀಕ್ವೆಂಟ್ ಆಗಿ ಕೇಳ್ಬೋದಾದಂಥ ಕ್ವಶನ್ಸ್, ನಿಮಗೆ ಬರ್ಬೋದಾದಂಥ ಕ್ವಶನ್ಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಐ ಹೋಪ್ ಈ ಕ್ವಶನ್ ನಿಮಗೆ ಕ್ಲಿಯರಾಗಿ ಕಾಣ್ದಲೇ ಇರ್ಬೋದು. ಓದ್ಬಿಡ್ತೀನಿ ನಾನೇ. ಐ ಹ್ಯಾವ್ ಎಂಟರ್ಡ್ 150 ಆಪ್ಷನ್ಸ್ ಫಾರ್ ಇಂಜಿನಿಯರಿಂಗ್, 150 ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಫಾರ್ BSc ಅಗ್ರಿಕಲ್ಚರ್, ಇಂಜಿನಿಯರಿಂಗು ಜೊತೆಗೆ BSc ಅಗ್ರಿಕಲ್ಚರ್ಗೆ. ಬಟ್ ಐ ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟಲ್ಲಿ ನನಗೆ ಸೀಟ್ ಅಲಾಟ್ ಆಗಿಲ್ಲ. ನಾವು ಫಸ್ಟ್ ರೌಂಡಲ್ಲ, ಮಾಕ್ ಅಲಾಟ್ಮೆಂಟಲ್ಲೇ ಈ ಒಂದು ಸ್ಟೂಡೆಂಟಿಗೆ, ಕೇಳ್ದಿರುವಂಥ ಸ್ಟೂಡೆಂಟಿಗೆ ಅಲಾಟ್ ಆಗಿಲ್ಲ ಅಂತ ಕ್ವಶನ್ನು. ಸೊ ಅದಕ್ಕೆ ಏನು ಹೇಳುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ? ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ಕಟ್ ಆಫ್ ರ್ಯಾಂಕ್ ಆಫ್ ಮಾಕ್ ಸೀಟ್ ಅಲಾಟ್ಮೆಂಟ್ ಹಾಸ್ಟೆಡ್ ಆನ್ ದ ವೆಬ್ಸೈಟ್. ಮಾಕ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಹೇಳಿದ್ನಲ್ಲ ನಾನು, ರಿಸಲ್ಟ್ ಬಿಟ್ಟಾಗ ಮಾಕ್ ಸೀಟ್ ಕಟ್ ಆಫ್ ಬಿಡ್ತಾರೆ, ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಾಗ ಫಸ್ಟ್ ರೌಂಡ್ ಕಟ್ ಆಫ್ ಬಿಡ್ತಾರೆ ಅಂತ. ಆ ಕಟ್ ಆಫ್ನ ರೆಫರ್ ಮಾಡಿ. ಓಕೆ, ವೆರಿಫೈ ದ ಕಟ್ ಆಫ್ ರ್ಯಾಂಕ್ ಈಚ್ ಆಪ್ಷನ್. ನೀವು ಆಪ್ಷನ್ ಏನು ಎಂಟ್ರಿ ಮಾಡಿದ್ದೀರಾ 150 ಆಪ್ಷನ್ನು, ಅದರ ರ್ಯಾಂಕಿಂಗ್, ಕಟ್ ಆಫ್ ರ್ಯಾಂಕಿಂಗು, ಆ ಕಾಲೇಜಿನ ಕೋರ್ಸಿನ ಕಟ್ ಆಫ್ ರ್ಯಾಂಕಿಂಗಿಗೂ ನಿಮ್ಮ ರ್ಯಾಂಕಿಂಗಿಗೂ ಏನು ಮಾಡಿ, ಕಂಪೇರ್ ಮಾಡಿ, ವೆರಿಫೈ ಮಾಡ್ಕೊಳ್ಳಿ. ಓಕೆ, candidates in their own interest can add any number of options to which they are interested to select. There is no limit to enter the options. Provision will be given to all candidates to add, modify, delete the options in the option entry portal after announcement of mock seat allotments. Mock seat allotments ಆದಮೇಲೆ you have n number of chances to add or to delete. ಕ್ಲಿಯರ್? ಸೊ ಹಾಗಾಗಿ ನೀವು ಅಪ್ಲೈ ಮಾಡಿರೋ 150 ಕಾಲೇಜಲ್ಲೂ ನಿಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅದರ ಅರ್ಥ ನಿಮ್ಮ ರ್ಯಾಂಕಿಂಗಿಗೂ ಅಲ್ಲಿರುವಂತಹ 150 ಆಪ್ಷನಲ್ಲಿ ಬರುವಂಥ ಕಟ್ ಆಫ್ ರ್ಯಾಂಕಿಂಗು ಮ್ಯಾಚ್ ಆಗ್ತಾ ಇಲ್ಲ. ಸೊ ಸಿಸ್ಟಮಿಗೆ ಗೊತ್ತಾಗ್ತಾ ಇಲ್ಲ ಯಾವ ಕಾಲೇಜ್ ಕೊಡಬೇಕು ಅಂತ. ಸೊ ಹಾಗಾಗಿ ರೀಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಐ ಹ್ಯಾವ್ ಬೀನ್ ಅಲಾಟೆಡ್ ಟು ಎ ಮೆಡಿಕಲ್ ಸೀಟ್ ಅಂಡರ್ ಗೌರ್ಮೆಂಟ್ ಕೋಟಾ in the mock seat allotment. Will I get the same seat in the first round seat allotment also? ಅಂದರೆ ನನಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಬಿಟ್ಟಿದೆ ಮೆಡಿಕಲ್ ಸೀಟು, ಎಲ್ಲಿ ಮಾರ್ಕ್ ಸೀಟ್ ಅಲಾಟ್ಮೆಂಟಲ್ಲಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಡ್ತೀವಲ್ವಾ, ಆವಾಗಲೂ ನನಗೆ ಅದೇ ಸೀಟ್ ಸಿಗುತ್ತಾ? ಯಾಕಂದರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಮುಗೀತಲ್ಲ. ಓಕೆ ಫೈನ್, ಸೇಫ್, ಗೌರ್ಮೆಂಟ್ ಸೀಟು ಈಸಿಯಾಗಿ ನನಗೆ ಏನಾಯಿತು, ಓಕೆ ಸೀಟು ನನಗೆ ಈ ಸೀಟೇ ಇದ್ಬಿಡಲಿ ಅಂತ ಹೇಳಿ ಅಂದ್ಕೊಬಿಡ್ತೀರಾ. ಬಟ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದರೆ ಏನು, ಆ ಸೀಟೇ ಫೈನಲೈಸ್ ಆಗುತ್ತಾ ಇಲ್ವೋ ಅಂತ ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಈಸ್ ಓನ್ಲಿ ಆ್ಯನ್ ಇಂಡಿಕೇಟಿವ್ ಪ್ರೊಬೆಬಲ್ ಸೀಟ್ ಸ್ಟೇಟಸ್. ಅಂದರೆ ಈ ಸೀಟ್ ಸಿಗಬಹುದು ಅಂತ ನಿಮಗೆ ಹೇಳ್ತಿರೋದು ಮಾರ್ಕ್ ಸೀಟ್ ಅಲಾಟ್ಮೆಂಟು. ಇಟ್ ಈಸ್ ನಾಟ್ ಫೈನಲ್. ದಟ್ ಈಸ್ ವಾಟ್ ದ ಸೆಂಟೆನ್ಸ್ ಸೇಸ್. ಇಟ್ ಈಸ್ ಓನ್ಲಿ to help the candidates familiarize and show them the course and college allotted to them, and it should be in no way presumed that the same seat and college will be allotted to them in the first round seat allotment. After the announcement of mock seat allotment, result provision will be given to all the candidates to add. So idella matte same ade. Illi ee sentence very much important. No way presume that the same seat and college will be allotted to them in the first round allotment. Okay, ಸೊ ಅದರ ಅರ್ಥ ಫಸ್ಟ್ ರೌಂಡಲ್ಲೂ ಅದೇ ಸಿಗುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸಿಗ್ಲೂಬಹುದು, ಸಿಗ್ದಲೇನೂ ಇರ್ಬೋದು. ಯಾಕೆ ಹಂಗಾಗುತ್ತೆ? ಡ್ಯೂ ಟು ಆ್ಯಡಿಂಗ್ ಆ್ಯಂಡ್ ರೀಆರ್ಡರಿಂಗ್ ಆಫ್ ದ ಆಪ್ಷನ್ಸ್ ಬೈ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆಫ್ಟರ್ ಮಾಕ್ ಸೀಟ್ ಅಲಾಟ್ಮೆಂಟ್, ಒನ್ ಮೇ ಆರ್ ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ರಿಯಲ್ ಅಲಾಟ್ಮೆಂಟಲ್ಲಿ ಸೇಮ್ ಸೀಟ್ ಸಿಗಲ್ಲ. ಯಾಕೆಂದರೆ ಬೇರೆಯವರು ಮತ್ತೆ ಚೇಂಜ್ ಅವ್ರು ಕಟ್ ಆಫ್ ನೋಡ್ತಾರೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಮತ್ತು ಅವ್ರು ಬೇರೆಯವ್ರು ಕಟ್ ಆಫ್ ನೋಡ್ತಾರೆ. ಅವರಿಗೆ ಈ ಸೀಟ್ ಗೌರ್ಮೆಂಟ್ ಸಿಗುತ್ತೆ ಅಂದರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಇದು ಕೊಡ್ತಾರೆ. ಈಗ ನಿಮ್ಮ ರ್ಯಾಂಕಿಂಗಿಂತ ಅವ್ರ ರ್ಯಾಂಕಿಂಗ್ ಇನ್ನೂ ಕಡಿಮೆ ಇತ್ತು. ನಿಮ್ದು 10,000 ಇತ್ತು, ಅವರಿಗೆ 9,999 ಇತ್ತು. ಈಗ ಪ್ರಿಫರೆನ್ಸ್ ಯಾವ್ರಿಗೆ ಕೊಡಬೇಕು? ಇಬ್ಬರದ್ದು ಸೇಮ್ ಕ್ಯಾಟಗರಿ ಅಂತ ಅಂದ್ಕೊಳ್ಳೋಣ. ಸೇಮ್ ಕ್ಯಾಟಗರಿ, ಸೇಮ್ ಕ್ಯಾಸ್ಟು, ಸೊ ಆಮೇಲೆ ಸೇಮ್ ಏನೆಲ್ಲ ಇದೆ, ಅದೇನಾರು ರಿಸರ್ವೇಷನ್ಸ್ ಎಲ್ಲ ಏನಿದೆ ಅದೆಲ್ಲ ಸೇಮ್ ಅಂತ ಅಂದ್ಕೊಳ್ಳೋಣ. ಅವರು ಈ ಕಾಲೇಜಿಗೆ ಹಾಕಿರಲ್ಲ, ಸೊ 10,000 ನಿಮಗೆ ಸಿಕ್ಬಿಟ್ಟಿರುತ್ತೆ. ಈಗ ಈ ಮಾರ್ಕ್ ಸೀಟ್ ಕಟ್ ಆಫ್ ನೋಡಿಕೊಂಡು ಓಕೆ ಫೈನ್ ಈ ಕಾಲೇಜ್ ಸಿಗುತ್ತೆ ಅಂತ ಅವರಿಗೆಲ್ಲ ನಾಲೆಡ್ಜ್ ಬಂದು ಹಾಕ್ಬಿಡ್ತಾರೆ. ನೌ ದ ಸಿಸ್ಟಮ್ ವಿಲ್ ಗಿವ್ ದ ಸೀಟ್ ಟು ದೆಮ್. ಓಕೆ, ಬಿಕಾಸ್ ದೇರ್ ರ್ಯಾಂಕಿಂಗ್ ಈಸ್ ಲೆಸ್, ದೇರ್ ಅಂಡರ್ ಯುವರ್ ಸೇಮ್ ಕ್ಯಾಟಗರಿ, ಸೇಮ್ ಕ್ಯಾಸ್ಟ್, ಸೇಮ್ ಏನೆಲ್ಲ ಇದೆ ರಿಸರ್ವೇಷನ್ಸ್ ಅಂಡರು ಸೇಮ್ ಇದೆ. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ. ಕ್ಲಿಯರ್? ಎಸ್, ಫೈನ್. ನೆಕ್ಸ್ಟ್,
Now, can candidate be allowed to add new options after publication of first real seat allotment? Real seat allotment, first seat allot provisional list ಅಲ್ಲ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಮತ್ತೇನಾದರೂ ಚಾನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ, ಹೇಳ್ತೀನಿ ಏನು ಅಂತ. ಸರ್, ಆಪ್ಷನ್ ಎಂಟ್ರಿ ಈಸ್ ಓನ್ಲಿ ಒನ್ಸ್. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ದ ಆಪ್ಷನ್ ಅಗೈನ್ಸ್ ಫಾರ್ ಫರ್ದರ್ ರೌಂಡ್ಸ್. ಓಕೆ, candidates will not be allowed to enter options again for further rounds as the provision for modifying, deleting the options are allowed. Candidates may delete or alter the options based on the choice of the candidate. Okay, if any new colleges or course to the seat matrix, only addition to those colleges will be allowed in the option entry after the first round. So ಇದರ ಅರ್ಥ ಹೊಸದಾಗಿ ಮತ್ತೆ ಎಕ್ಸ್ಟ್ರಾ ಕಾಲೇಜಸ್ಗಳನ್ನ ಆ್ಯಡ್ ಮಾಡೋಕ್ಕಾಗಲ್ಲ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ. ಅದಕ್ಕಿಂತ ಮುಂಚೆ ಎಷ್ಟಾದರೂ ನೀವೇನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಓಕೆ, ಯಾವಾಗ ಆಗುತ್ತೆ ಅಂದರೆ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಹೊಸದಾಗಿ ಯಾವುದೋ ಒಂದು 3-4 ಕಾಲೇಜಸ್ಸು ಸೀಟ್ ಮ್ಯಾಟ್ರಿಕ್ಸಿಗೆ ಅವರಿಗೆ ಒಂದು ಏನೋ ಪರ್ಮಿಷನ್ ಸಿಕ್ಕೋ ಅಥವಾ ಏನೋ ಅವ್ರದ್ದೇನೋ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಈಗ ಆಗಿದೆ ಈ ರೀತಿ, ಅದಕ್ಕೆ ಸೆಪ್ರೇಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಒಂದು ಲಿಂಕ್ಸಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ. ಸೊ ಯಾವುದೋ ಒಂದು ಹೊಸ ಒಂದು ಏನೋ ಕಾಲೇಜ್ ಬರುತ್ತೆ. ಹೊಸ ಕಾಲೇಜ್ ಬಂದಾಗ ಆ ಕಾಲೇಜಿಗೆ ನೀವೇನು ಮಾಡ್ಬೋದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ದಟ್ ನ್ಯೂಲಿ ಆ್ಯಡೆಡ್ ಕಾಲೇಜ್ ಟು ದ ಸೀಟ್ ಮ್ಯಾಟ್ರಿಕ್ಸ್, ದೆನ್ ಓನ್ಲಿ ಯು ಕ್ಯಾನ್ ಎಂಟರ್ ಟು ದಟ್ ಆಪ್ಷನ್. ಯು ಕ್ಯಾನ್ ಗಿವ್ ದ ಪ್ರಯಾರಿಟಿ ಆರ್ ಯು ಕ್ಯಾನ್ ಆ್ಯಡ್ ಟು ಯುವರ್ ಪ್ರೈಮರಿಲಿ ಪ್ರೆಸೆಂಟ್ ಲಿಸ್ಟ್. ಕ್ಲಿಯರ್? ಹೊಸ್ದಾಗಿ ಅದ್ಬಿಟ್ಟು ಬೇರೆ ಯಾವುದೋ ಆಲ್ರೆಡಿ ಇದ್ದಿದ್ದ ಕಾಲೇಜಸ್ಸಲ್ಲೇ ಮತ್ತೆ ಹೊಸ ಕಾಲೇಜನ್ನು ತೊಗೊಬರೋದಕ್ಕಾಗಲ್ಲ. ಆಯ್ತು ಸರ್, ಇದರಲ್ಲಿ ಒಂದು ಕ್ವಶನ್ ಏನು ಅಂದರೆ, ಏನು ಕ್ವಶನ್ ಬರ್ಬೋದು ಅಂದರೆ, ಸರ್ ಫಸ್ಟ್ ರೌಂಡು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಮಗೆ ಆಪ್ಷನ್ ಇರುತ್ತಾ? ಆಬ್ವಿಯಸ್ಲಿ. ಓಕೆ, ಇಲ್ಲಿಂದ ನೆಕ್ಸ್ಟು ಹೊಸ ಕಾಲೇಜ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಬಟ್ ಈ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಮಗೆ ಆಪ್ಷನ್ ಇರುತ್ತಾ ಅಂತ ಕೇಳಿದ್ರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ದಟ್ ಕ್ಲಾರಿಟಿ. ಓಕೆ, ಸೊ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಆಯಿತಾ, ನಿಮಗೆ ಸೀಟ್ ಸಿಕ್ಕಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಮತ್ತೆ ಆಲ್ಟ್ರ್ ಮಾಡೋದಕ್ಕಾಗುತ್ತಾ? ಇಫ್ ಇನ್ ಕೇಸ್ ಇದು ಎಲ್ಲದು ಒಂದೇ ಲಿಂಕಲ್ಲಿ ಆಗ್ತಾ ಇರುತ್ತೆ, ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಂಕ್ ಅಂತ ಏನಿದೆ, ಫಾರ್ ಎಕ್ಸಾಂಪಲ್ ಅದು ಇಲ್ಲಿ ಇದೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇತ್ತು. ಸೊ ಈ ಡೇಟಿಗೆ ಬಿಟ್ಟಿದ್ದಾರೆ. ಇದಾದಮೇಲೆ ಯಾವುದು ಮಾಕ್ ಅಲಾಟ್ಮೆಂಟ್ ಕಟ್ ಆಫು. ಓಕೆ, ಸೊ ಅದಾದಮೇಲೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟು, ಇದಾದಮೇಲೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ಆದಮೇಲೆ ಫಸ್ಟ್ ರೌಂಡ್ ಕಟ್ ಆಫು, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕು, ಇದೆಲ್ಲ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕು. ಅದಾದಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ತನಕನೂ ಪ್ರಾವಿಷನಲ್ ಕಟ್ ಆಫು, ಅದೆಲ್ಲದಕ್ಕೂ ಕೂಡ ನಿಮಗೇನಿದೆ. ಓಕೆ, ಸೊ ಒಂದೇ ಒಂದು ಲಿಂಕ್ ಇರುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಲಿಂಕು ಸೇಮ್ ಲಿಂಕ್ ಇರುತ್ತೆ. ಆ ಸೇಮ್ ಲಿಂಕ್ ಇದ್ದಿದ್ದರಿಂದ, ಓಕೆ, ಸೊ ಇಲ್ಲೆಲ್ಲೂ ಇಲ್ಲ, ಸೊ ಲೆಟ್ಸ್ ನಾಟ್ ಹ್ಯಾವ್ ದ ಕನ್ಫ್ಯೂಷನ್ ಆನ್ ದಿಸ್. ಸೊ ಆ ಸೇಮ್ ಲಿಂಕ್ ಇರೋದ್ರಿಂದ ಆ ಸೇಮ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಫಸ್ಟ್ ರೌಂಡ್ ಪ್ರಾವಿಷನಲ್ ಲಿಸ್ಟ್ ಆದಮೇಲೂ ಕೂಡ ಆ ಸೇಮ್ ಲಿಂಕಲ್ಲಿ ನೀವು ಮತ್ತೆ ಆಪ್ಷನ್ಸ್ ಏನಾದ್ರು ಚೇಂಜಸ್ ಮಾಡ್ಕೋಬಹುದಂತಹ ಆಪ್ಷನ್ಸಲ್ಲಿ ಬಿಟ್ಟಿದ್ರೆ ಚೇಂಜ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಸೊ ಫಾರ್ ಟೈಮ್ ಬೀಯಿಂಗ್ ಇವತ್ತಿನ ಈ ವಿಡಿಯೋ ನೀವು ನೋಡ್ತಾ ಇದ್ದಿದ್ದು ಇಲ್ಲಿವರೆಗೂ ನೋಡ್ತಾ ಇದ್ದರೆ, ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ, ಈ ಪ್ರಾವಿಷನಲ್ ಲಿಸ್ಟ್ ಸೀಟ್ ಅಲಾಟ್ಮೆಂಟ್ ಬಿಡೋದಕ್ಕಿಂತ ಮುಂಚೆನೇ ನಾವೇನು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡ್ತೀವಲ್ವಾ, ಅಕಾರ್ಡಿಂಗ್ ಟು ದಿಸ್ ಕಟ್ ಆಫ್ ರ್ಯಾಂಕಿಂಗ್ ಮೇಲೆ, ಕಟ್ ಆಫ್ ರ್ಯಾಂಕಿಂಗ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆವಾಗಲೇ ಕ್ಲಿಯರ್ ಆಗಿ ನಾವು ಆಪ್ಷನ್ ಎಂಟ್ರಿ ಮಾಡಿಬಿಡೋಣ. ಯಾವ್ದು ಸಿಗುತ್ತೆ ಸಿಗ್ದಲ್ಲೇ ಇರೋದು ಎಲ್ಲದನ್ನು ಸೇರಿಸ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಡೋಣ. ಸೊ ದಟ್ ನಾಳೆ ಅದು ಅಕಸ್ಮಾತ್ ಈ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾದ್ಮೇಲೆ ಅಕಸ್ಮಾತ್ ಲಿಂಕ್ ಏನಾದ್ರು ಓಪನ್ ಆಗ್ದಲೇ ಇದ್ದು ಮತ್ತೆ ಅದಕ್ಕೆ ಯಾಕೆ ಬೇಕು, ಪ್ರಾಬ್ಲಮ್ ಯಾಕೆ ಬೇಕು, ಸೊ ಅದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಸೋ ಫಾರ್ ಐ ಡೋಂಟ್ ಹ್ಯಾವ್ ದ ಕ್ಲಾರಿಟಿ. ಈ ವಿಡಿಯೋ ಯಾರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಈ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕಂಪ್ಲೀಟ್ ಇದ್ರ ಬಗ್ಗೆ ನಾಲೆಡ್ಜ್ ಇರೋರು ಯಾರು ನೋಡ್ತಾ ಇದ್ರೆ ಈ ಒಂದು ಕ್ವಶನಿಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೇ ಆನ್ಸರ್ ಮಾಡಿ. ಕ್ಲಿಯರ್? ಎಸ್, ಫೈನ್. ಸೊ ಅದಾಯಿತು, FAQ ಅದಾಯಿತು. ನೆಕ್ಸ್ಟು, ಓಕೆ, ಸೊ ಇದಾಯಿತು. ನೆಕ್ಸ್ಟ್ FAQ. I have entered only few colleges and courses. It is possible to add options after the first real? Okay, so same question ಗೆ. ಸೊ ಅಂದರೆ ಈ ರೀತಿ ಕ್ವಶನ್ಸ್ ಪದೇ ಪದೇ ಕೇಳಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಆ ಕ್ವಶನ್ಸನ್ನು ಮಲ್ಟಿಪಲ್ ಟೈಮ್ಸ್ ದೇ ಹ್ಯಾವ್ ಆಲ್ಸೋ ಪ್ರಿಂಟೆಡ್ ಆನ್ ದಿಸ್ FAQs. ಸೊ ಸೀಟ್ ಆಲ್ ವಿಚ್ ಆರ್ ನಾಟ್ ಎಂಟರ್ಡ್ ನೌ. ಸೊ ಹಾಗಾಗಿ ಇದು ಕೂಡ ಆಲ್ರೆಡಿ ಇಟ್ ಈಸ್ ಆಪ್ಷನ್ ಎಂಟ್ರಿ ಈಸ್ ಓನ್ಲಿ ಒನ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೇಮ್ ಎಕ್ಸ್ಪ್ಲನೇಷನ್ ವಿಚ್ ಐ ಗೇವ್ ಪ್ರೀವಿಯಸ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್, with respect to this, I think I have explained which choice I have to select after publication of first round real seat allotment. Okay, real seat allotment. Okay, ಯಾವ ಆಪ್ಷನ್ ಕೊಡಬೇಕು? ಸಿ ಚಾಯ್ಸ್ ಎ, ಚಾಯ್ಸ್
ಸಾರಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದ್ರದ್ದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಐ ಹೋಪ್ ಮತ್ತೊಂದು ಸಲ ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಇನ್ ದ ಮಿಡ್ ಆಫ್ ದ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್. ಸೊ ನೀವು ಇದರ ರೆಫರೆನ್ಸನ್ನು ತೊಗೋಬೋದು, ಸ್ಕ್ರೀನ್ಶಾಟ್ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಇದರ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀನಿ, ಸೊ ಅಲ್ಲಿ ನೀವು ರೆಫರ್ ಮಾಡ್ಬೋದು. ಐ ಹೋಪ್ ಈ ಒಂದು ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಎಲ್ಲ ಟಾಪಿಕ್ಕು, ಎಲ್ಲ ವಿಚಾರಗಳು ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ, ಪ್ರೊವೈಡೆಡ್ ದಟ್ ನೀವು ಈ ಒಂದು ಹೋಲ್ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದರೆ. ಓಕೆ, ಇನ್ ಬಿಟ್ವೀನ್ ಬಂದರೆ ನಿಮಗೇನಾಗುತ್ತೆ, ಯಾಕಂದರೆ ಅಲ್ಲಿ ಸ್ಟೆಪ್ಸ್ ಡಿಫ್ರೆಂಟ್ ಸ್ಟೆಪ್ಸ್ ಇರೋದ್ರಿಂದ ಇನ್ ಬಿಟ್ವೀನ್ ಬಂದಾಗ ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಫ್ ಯು ಆರ್ ಕಮಿಂಗ್ ಇನ್ ಬಿಟ್ವೀನ್ ದ ವಿಡಿಯೋ, ಓಕೆ, ಸೊ ನೀವು ಸ್ಟಾರ್ಟಿಂಗಿಂದ ನೋಡಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ಓಕೆ, ಎಸ್, ಇದಿಷ್ಟು ವಿಚಾರಗಳಾಗಿರುತ್ತೆ. ಓಕೆ, ಲೆಟ್ಸ್ ರೀಕಾಲ್ ವಿತಿನ್ 1 minute, 1 or 2 minutesಲ್ಲಿ ಕಂಪ್ಲೀಟ್ ಹೋಲ್ ಪ್ರೊಸೆಸ್ನ ರೀಕಾಲ್ ಮಾಡೋಣ. ಓಕೆ, ಸೊ ಏನಾಗುತ್ತೆ, ಫಸ್ಟು ದ ಹೋಲ್ ಕರ್ನಾಟಕ CET ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಸು ನಿಮ್ಮ ಒಂದು ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತೀರಾ, ವೆರಿಫಿಕೇಷನ್ ಸ್ಲಿಪ್ ಸಿಗುತ್ತೆ. ವೆರಿಫಿಕೇಷನ್ ಸ್ಲಿಪ್ಸ್ ಜೊತೆಗೆ ನಿಮಗೆ ಒಂದು ಸೀಕ್ರೆಟ್ ಕೀ ಸಿಗುತ್ತೆ. ಸೀಕ್ರೆಟ್ ಕೀ ಸಿಕ್ಕಾದ್ಮೇಲೆ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಅಂದರೆ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಓಪನ್ ಡೇಟ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಫಸ್ಟ್ ನಿಮಗೆ ಏನು ಸಿಗುತ್ತೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಸಿಗುತ್ತೆ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಜೊತೆಗೆ ಅದರ ಜೊತೆಗೆ ನಿಮಗೆ ಮಾರ್ಕ್ ಸೀಟಿಂದು ಕಟ್ ಆಫ್ ಸಿಗುತ್ತೆ. ನಾವೀಗ ಕಟ್ ಆಫ್ನ ರೆಫರ್ ಮಾಡಿಕೊಂಡು ಮತ್ತೊಂದು ಸಲ ರಿಅರೇಂಜ್ ಮಾಡ್ತೀರಾ. ರಿಅರೇಂಜ್ ಮಾಡಿ ನೀವು ಆ್ಯಡು ಮಾಡ್ಬೋದು, ಡಿಲೀಟು ಮಾಡ್ಬೋದು, ಹೊಸ ಕಾಲೇಜಸ್ಸು ಹೊಸ ಕೋರ್ಸನ್ನು. ಸೊ ಆ್ಯಡ್ ಮತ್ತು ಡಿಲೀಟ್ ಮಾಡಾದ್ಮೇಲೆ ನಿಮಗೇನು ಸಿಗುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿದು ರಿಯಲ್ ಸೀಟ್ ಅಲಾಟ್ಮೆಂಟ್ ಸಿಗಲ್ಲ. ಇನ್ಸ್ಟೆಡ್ ವಿ ವಿಲ್ ಗೆಟ್ ದ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಜೊತೆಗೆ ಪ್ರಾವಿಷನಲ್ ಕಟ್ ಆಫ್ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ಗೂ ಪ್ರಾವಿಷನಲ್ ಕಟ್ ಆಫ್ಗೂ ಮೇಜರ್ ಡಿಫ್ರೆನ್ಸ್ ಏನೂ ಇರಲ್ಲ. ಓಕೆ, ಸೊ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟು ಮತ್ತು ಪ್ರಾವಿಷನಲ್ ಸೀಟ್ ಕಟ್ ಆಫ್ ಆದಮೇಲೆ ಪ್ರೀವಿಯಸ್ ಇಯರ್ ಎಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ದಟ್ ನಿಮಗೇನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಮತ್ತೆ ಅಲ್ಲೂ ಚಾನ್ಸಸ್ ಇರುತ್ತೆ. ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ಮೇಲ್ ಐಡಿಗೆ ನೀವು ಮೇಲ್ ಮಾಡಿ ನಿಮ್ದೇನು ಅಬ್ಜೆಕ್ಷನ್ಸ್ ಇದೆ ಅದನ್ನು ರೈಸ್ ಮಾಡಿಕೊಂಡು ಅಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಆಯಿತಾ? ಸೊ ಇದಾದಮೇಲೆ ಅವರು ಮತ್ತೆ ಏನು ಝೀರೋ ಅಬ್ಜೆಕ್ಷನ್ಸ್ ಅಥವಾ ಝೀರೋ ಇಶ್ಯೂಸ್ ಇದ್ದಾಗ ದೇ ವಿಲ್ ಗಿವ್ ಯು ದ ರಿಯಲ್ ಸೀಟ್, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟು. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ 4 ಚಾಯ್ಸಸ್ಸು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿದ್ರೆ ಎಸ್ ಐ ಆಮ್ ಓಕೆ ವಿತ್ ದಿಸ್ ಕಾಲೇಜ್ ಆ್ಯಂಡ್ ಐ ವಿಲ್ ಗೆಟ್ ದ ಅಡ್ಮಿಷನ್ ಡನ್. ಚಾಯ್ಸ್ 2 ಆದರೆ ನನಗೆ ಈ ಸೀಟ್ ಬೇಕು ಬಟ್ ನೆಕ್ಸ್ಟ್ ರೌಂಡಿಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಚಾಯ್ಸ್ 3 ಆಯಿತು ಅಂತ ಹೇಳಿದ್ರೆ ನನಗೆ ಈ ಸೀಟ್ ಬೇಡ ಬಟ್ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಚಾಯ್ಸ್ 4 ಆದರೆ ಈ ಹೋಲ್ ಪ್ರೊಸೆಸ್ಸಲ್ಲಿ ನಾನು ಇನ್ಕ್ಲೂಡ್ ಆಗಲ್ಲ, ಐ ವಿಲ್ ಎಕ್ಸಿಟ್ ಫ್ರಮ್ ದ ಪ್ರೊಸೆಸ್. ಓಕೆ, ಸೊ ಇದಾದಮೇಲೆ ಏನಾಗುತ್ತೆ, ನಿಮಗೆ ಮತ್ತೆ ಚಾಯ್ಸ್ ದಟ್ ಮೀನ್ಸ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾರೆ. ಸೊ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕು ಮೋಸ್ಟ್ಲಿ ಪ್ರೀವಿಯಸ್ ಲಿಂಕಲ್ಲೇ ಇರ್ಬೋದು, ಇಲ್ಲಾಂದರೆ ಹೊಸ ಲಿಂಕು ಬಿಡ್ಬೋದು. ಸೊ ಆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಅವಾಗ ನೀವು ಮತ್ತೇನು ಮಾಡ್ಬೋದು, ಚೇಂಜಸ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಬೋದು. ಸೊ ಅದಾದಮೇಲೆ ಪ್ರಾವಿಷನಲ್ ಲಿಂಕ್ ಬಿಡ್ತಾರೆ. ಪ್ರಾವಿಷನಲ್ ಲಿಂಕ್ ಯಾವುದದ್ದು, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಿಂದು ಪ್ರಾವಿಷನಲ್ ಲಿಂಕ್ ಬಿಡ್ತಾರೆ, ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಸೊ ಅದ್ರ ಜೊತೆಗೆ ಪ್ರಾವಿಷನಲ್ ಕಟ್ ಆಫ್ ಬಿಡ್ತಾರೆ. ಮತ್ತೆ ಅಲ್ಲಿ ನೋಡಿಕೊಂಡು ನೀವು ರಿಅರೇಂಜ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಕಾಲೇಜಸ್ಗಳನ್ನು ಆ್ಯಡ್ ಮಾಡೋದಕ್ಕಾಗಲ್ಲ, ಎಕ್ಸ್ಟ್ರಾ ಕೋರ್ಸಸ್ಗಳನ್ನು ಆ್ಯಡ್ ಮಾಡೋದಕ್ಕಾಗಲ್ಲ. ಅದರಲ್ಲೂ ಮತ್ತೆ 4 ಚಾಯ್ಸಸ್ ಸಿಗುತ್ತೆ. ಸೊ ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಟೈಮ್ ಏನು ಮಾಡಿದ್ರೆ ಅದನ್ನೇ ಮಾಡಬಹುದು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ತೀರಾ. ಅದ್ರ ಪ್ರಕಾರ ಪ್ರೊಸೆಸ್ ನಡೀತಾ ಹೋಗುತ್ತೆ. ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಅಕಸ್ಮಾತ್ ಸೀಟ್ ಅಲಾಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಬರ್ತೀರಾ ಅಥವಾ ಕ್ಯಾಶುವಲ್ ರೌಂಡಿಗೆ ಬರ್ತೀರಾ. ಅದರಲ್ಲಿ ನಿಮಗೆ ಸೀಟ್ ಸಿಗಬಹುದು, ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನೀವೇನಾದರೂ ಅಲ್ಲಿ ಸಿಗುವಂತಹ ಕಾಲೇಜು ನಿಮಗೆ ಓಕೆ ಆಗಲಿಲ್ಲ, ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮತ್ತೆ ಲಾಸ್ಟ್ ರೌಂಡ್ ದಟ್ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಬರ್ಬೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಬಂದಾಗ ಅಲ್ಲಿ ನಿಮಗೆ ಯಾವ ಸೀಟ್ ಸಿಗುತ್ತೋ ಆ್ಯಸ್ ಫಾರ್ ನೌ, ಓಕೆ, ಆ್ಯಸ್ ಫಾರ್ ದ ಪ್ರೆಸೆಂಟ್ ಅಪ್ಡೇಟ್ಸ್, ಆ್ಯಸ್ ಪರ್ ಪ್ರೀವಿಯಸ್ ಇಯರ್ಸ್ದು ನಾವು ಹೋಲ್ ಪ್ರೊಸೆಸ್ನ ನೋಡ್ತಾ ಹೋದರೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಏನು ಸೀಟ್ ಸಿಗುತ್ತೆ ದಟ್ ವಿಲ್ ಬಿ ದ ಫೈನಲ್ ಸೀಟ್. ಸೊ ಅದನ್ನು ನಿಮಗೆ ಓಕೆ ಆಯಿತು ಅಂದರೆ ನೀವು ಅಡ್ಮಿಷನ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ನಿಮಗೆ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಹೋಲ್ ಪ್ರೊಸೆಸ್ ಆಗಿರುತ್ತೆ. ಈ ಇಷ್ಟು ಹೋಲ್ ಪ್ರೊಸೆಸ್ಸನ್ನು ಒಂದು ವಿಡಿಯೋನಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ವಿಡಿಯೋನ ಕಂಪ್ಲೀಟ್ ನೋಡಿದರೆ ನೀವು ಮುಂದೆ ಬರುವಂತಹ ಈ ಹೋಲ್ ಪ್ರೊಸೆಸ್ಸಲ್ಲಿ ಯಾವ್ಯಾವ ಸ್ಟೆಪ್ಪಲ್ಲಿ ಇರ್ತೀರಾ ಅಂತ ನೋಡಿಕೊಂಡು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳೇನು, ಏನೇನು ಅಪ್ಡೇಟ್ಸ್ಗಳನ್ನು ತಗೋಬೇಕು, ಏನೇನು ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ನೀವು ಅಪ್ಲೈ ಮಾಡಿ. ಜೊತೆಗೆ
ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಬಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಖಂಡಿತ ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದರೆ ಇಷ್ಟ ಆಗಿದ್ದರೆ, ಇದರಲ್ಲಿ ಇನ್ಫಾರ್ಮೇಷನ್ ಇದೆ, ಇದರಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ನ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮ್ಮ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದು ಬಿಟ್ಟು ಮಿಕ್ಕಿದ್ದು ಯಾವುದು ಕಂಪ್ಲೀಟ್ ಅಕಾಡೆಮಿಕ್ ರಿಲೇಟೆಡ್ ವೀಡಿಯೋಸು ಕೂಡ ನಾವು ಕೊಡ್ತೀವಿ. ಸೊ ಹಾಗಾಗಿ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.